ಸಂಸಾರದ ಲೋಕ. ಹರೇ ಕೃಷ್ಣ ಎಲ್ಲ ಭಕ್ತಾದಿಗಳಿಗೆ. ಇವತ್ತು ನಾವು ತುಂಬಾ ಮುಖ್ಯವಾದ ಒಂದು ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ನಾವು ಬಂದ್ಬಿಟ್ಟು ಗುರುವಾಷ್ಟಕಂ. ನಿಮಗೆಲ್ಲ ಗೊತ್ತಿರ್ಬೋದು, ಇಡೀ ಪ್ರಪಂಚದಾದ್ಯಂತ ಎಲ್ಲ ಒಂದು ಇಸ್ಕಾನ್ ಸಂಸ್ಥೆಗಳಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಈ ಒಂದು ಪ್ರಾರ್ಥನೆಗಳನ್ನ ಭಗವಂತನ ಒಂದು ಮುಂದೆ ಅರ್ಪಿಸಲಾಗುತ್ತೆ. ಇವತ್ತು ನಾವು ಈ ಒಂದು ಗುರುವಾಷ್ಟಕಂ ಬಗ್ಗೆ ಚರ್ಚೆ ಮಾಡುವ ಅಂತ ತುಂಬಾ ದೀರ್ಘವಾಗಿ, ಅದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆಗಳನ್ನ ಅರ್ಪಿಸೋಣ ಅಂತ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತಿನ ನಮ್ಮ ಈ ಒಂದು ಚರ್ಚೆ ಶುರುವಾಕ್ಕಿಂತ ಮುಂಚಿತವಾಗಿ ನನ್ನ ಒಂದು ಪ್ರಣಾಮಗಳನ್ನ ಅರ್ಪಿಸ್ತೋಣೆ ಎಲ್ಲ ಈ ಒಂದು ಗುರು ಪರಂಪರೆಗೆ. ಅವರ ಒಂದು ಕೃಪೆಯಿಂದ ಈ ಒಂದು ಜ್ಞಾನವನ್ನ, ಈ ಒಂದು ವಿಚಾರಗಳನ್ನ ನಾವೇನು ಚರ್ಚೆ ಮಾಡೋದಕ್ಕೆ ಪ್ರಯತ್ನಿಸುತ್ತಿದ್ದೇವೆ, ಅದರ ಒಂದು ಜ್ಞಾನ ಬಂದ್ಬಿಟ್ಟು ಫಲಿಸಲಿ ಅಂತ. ಏನ್ ಮಾಡುವ ಅಂತಂದ್ರೆ, ಇವತ್ತು ನಾವು ಒಂದೊಂದು ಶ್ಲೋಕವನ್ನ ನಾವು ಉಚ್ಚಾರಣೆ ಮಾಡಿ ಅದರ ಒಂದು ಅರ್ಥವನ್ನ ನಾವು ತಿಳಿಯುವ ಒಂದು ಪ್ರಯತ್ನವನ್ನ ಮಾಡೋಣ ಅಂತ. ನಿಮಗೆಲ್ಲ ಗೊತ್ತಿರ್ಬೋದು, ಈ ಒಂದು 8 ಶ್ಲೋಕಗಳೇನಿದೆ ಅದು ತುಂಬಾ ತುಂಬಾ ಮುಖ್ಯವಾದದ್ದು ಅನ್ನೋ ಮಾತು. ಯಾಕೆ ಅಂತಂದ್ರೆ, ನಮ್ಗೆ ನಮ್ಮ ಒಂದು ಜೀವನದ ಗುರಿ ಬಂದ್ಬಿಟ್ಟು ಭಗವದ್ಧಾಮಕ್ಕೆ ಹೋಗೋದಕ್ಕೆ ಅಲ್ವಾ. ಭಗವದ್ಧಾಮಕ್ಕೆ ಹೋಗ್ಬೇಕು ಅಂತಂದ್ರೆ ಮೊಟ್ಟ ಮೊದಲನೆಯದಾಗಿ ತುಂಬಾ ತುಂಬಾ ಮುಖ್ಯವಾದ್ದು ಏನಪ್ಪಾ ಅಂತಂದ್ರೆ, ನಾವು ನೋಡ್ಬೋದು ರೂಪ ಗೋಸ್ವಾಮಿಗಳು ನಮಗೆ ಒಟ್ಟು 64 ನಿಯಮಗಳನ್ನ ಕೊಟ್ಟಿದ್ದಾರೆ ಅಲ್ವಾ. ಅದರಲ್ಲಿ ಮೊದಲನೇ 3 ಒಂದು ವಿಚಾರಗಳು ಬಂದ್ಬಿಟ್ಟು ಗುರುಗಳಿಗೆ ಸಂಬಂಧಪಟ್ಟಿದೆ. ಯಾವ ರೀತಿಯಾಗಿ ನಾವು ಗುರುಗಳ ಒಂದು ಆಶ್ರಯವನ್ನ ಪಡಿಬೇಕು, ಅವರಿಂದ ನಾವು ಜ್ಞಾನವನ್ನ ಪಡಿಬೇಕು, ಗುರುಗಳಿಗೆ ನಾವು ಶರಣಾಗತರಾಗಬೇಕು. ಈ ನಮಗೆ ಗೊತ್ತಾಗುತ್ತೆ ಗುರುವಿನ ಒಂದು ಪಾತ್ರ ನಮ್ಮ ಜೀವನದಲ್ಲಿ ಎಷ್ಟು ಒಂದು ಮಹತ್ವವನ್ನ ಪಡೆಯುತ್ತೆ ಅಂತ ಅಲ್ವಾ. ಅದಕ್ಕೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ಈ ಒಂದು 8 ಶ್ಲೋಕಗಳನ್ನ ಅವರು ನಮಗೋಸ್ಕರ ಅಂತ ಬರ್ದಿರೋದು. ಬೆಳಗ್ಗೆ ಎದ್ದಿದ ತಕ್ಷಣನೇ ನಾವು ಭಗವಂತನ ಮುಂದೆ ಈ ಒಂದು ಶ್ಲೋಕಗಳನ್ನ ಉಚ್ಚಾರಣೆ ಮಾಡ್ಬಿಟ್ಟು, ನಾವು ಗುರುಗಳ ಒಂದು ಕೃಪೆ ನಮ್ಮ ಒಂದು ಜೀವನದಲ್ಲಿ ಎಷ್ಟು ಅದರ ಒಂದು ಪಾತ್ರ ವಹಿಸುತ್ತೆ ಅನ್ನೋದರ ಒಂದು ಧ್ಯಾನ ಸ್ಮರಣೆ ನಮ್ಗೆಲ್ಲರೂ ಮಾಡೋದೇನಿದೆ ಅದು ತುಂಬಾ ತುಂಬಾ ಮುಖ್ಯಕರ ಅಂತ. ಬನ್ನಿ ಮೊದಲನೇ ಶ್ಲೋಕವನ್ನು ಉಚ್ಚಾರಣೆ ಮಾಡೋಣ ಅಂತ. ಸಂಸಾರಧಾವ ನಲ್ಲಿಡಲೋಕ ತ್ರಾಣಾಯ ಕಾರುಣ್ಯ ಘನ ಘನತ್ವಂ ಪ್ರಾಪ್ತಸ್ಯ ಕಲ್ಯಾಣ ಗೋಳಾಣವಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರು ಶ್ರೀ ಚರಣಾರವಿಂದ. ನೋಡಿ, ಇಲ್ಲಿ ಹೇಳಲಾಗಿದೆ ಏನಪ್ಪಾ ಅಂತಂದ್ರೆ, ಸಂಸಾರ ಧಾವ ನಲಲೀಡ ಲೋಕ. ನಮಗೆಲ್ಲ ಗೊತ್ತಿರ್ಬೇಕು, ಈ ಒಂದು ಜಗತ್ತಿನಲ್ಲಿ ನಾವೆಲ್ಲರೂ ಏನಿದೇವಲ್ವಾ, ಇದು ಸಂಸಾರ. ಏನಪ್ಪಾ ಈ ಒಂದು ಸಂಸಾರದ ಒಂದು ಲಕ್ಷಣ ಅಂತಂದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ಈ ಒಂದು ಜಗತ್ತಿನಲ್ಲಿ ಎಷ್ಟು ಒಂದು ತಾಪತ್ರಯಗಳನ್ನು ಒಬ್ಬ ವ್ಯಕ್ತಿ ಭರಿಸಬೇಕಾಗುತ್ತೆ ಅಂತ ಅಲ್ವಾ. ನಿಮಗೆ ಗೊತ್ತಿರುವ ಹಾಗೆ ಒಟ್ಟು 3 ತರಹದ ಒಂದು ತಾಪತ್ರಯಗಳಿದೆ. ಏನಾದ್ರು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತ ಅಲ್ವಾ. ನಾವು ನೋಡ್ಬೋದು, ಕೆಲವು ಜನಗಳು ಏನು ತಮ್ಮ ಒಂದು ಸ್ವಂತ ತಮ್ಮ ಒಂದು ದೇಹದ ಕಾರಣವಾಗಲಿ ಅಥವಾ ಮನಸ್ಸಿನ ಒಂದು ಕಾರಣದಿಂದ ಎಷ್ಟೋ ಒಂದು ಯಾತನೆಗಳನ್ನ ಅವರೆಲ್ಲರೂ ಕೂಡ ಅನುಭವಿಸ್ತಾ ಇರ್ತಾರೆ ಅಲ್ವಾ. ಅದಾದ ಹೊರತು ನಾವು ನೋಡ್ಬೋದು, ಏನು ಇದು ಬಂದ್ಬಿಟ್ಟು ಆಧ್ಯಾತ್ಮಿಕ ಕ್ಲೇಶ, ಅಂದ್ರೆ
ವ್ಯಕ್ತಿ ತನ್ನ ಒಂದು ದೇಹ ಮತ್ತು ಮನಸ್ಸಿನ ಒಂದು ಕಾರಣದಿಂದ ಯಾತನೆಗಳನ್ನ ಅನುಭವಿಸೋದು. ಸೊ ನಾವು ನೋಡ್ತೇವೆ ಕೆಲವು ಜನರು ಏನು ಡಿಪ್ರೆಷನ್ ಇರ್ತಾರೆ, ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಸೊ ಯಾಕೆ ಅಂದ್ರೆ ಈ ಒಂದು ಭೌತಿಕ ಜೀವನದ ಒಂದು ಕಾರಣ ಲಕ್ಷಣನೇ ಅದು ಅನ್ನೋ ಮಾತು. ಮತ್ತೆ ನೆಕ್ಸ್ಟ್ ಆಧ್ಯಾತ್ಮಿಕ ಕ್ಲೇಶ ಇದು ಅಲ್ವಾ. ನೆಕ್ಸ್ಟ್ ಆದಿ ಭೌತಿಕ ಕ್ಲೇಶ. ಸೊ ಆದಿ ಭೌತಿಕ ಕ್ಲೇಶ ಅಂತಂದ್ರೆ ಏನು? ಬೇರೆ ಒಂದು ಜೀವರಾಶಿಗಳಿಂದ ನಮ್ಮ ಮೇಲೆ ಆಗುವ ಒಂದು ಯಾತನೆ, ನಮಗೆ ಆಗುವ ಒಂದು ಕಷ್ಟಗಳು ಅನ್ನೋ ಮಾತು. ಸೊ ನೋಡ್ಬೋದು ಎಷ್ಟೋ ಹಲವಾರು ಏನು ಕೀಟಗಳಿಂದ ನಮಗೆ ಎಷ್ಟೋ ಒಂದು ರೋಗಗಳು ಬರುತ್ತೆ ಅನ್ನೋ ಮಾತು. ಸೊಳ್ಳೆ ಕಚ್ಚಿದ್ರೆ ಮಲೇರಿಯಾ ಬರುತ್ತೆ, ಡೆಂಗು ಬರುತ್ತೆ, ಅಥವಾ ಹಾವು ಕಚ್ಚಿದ್ರೆ ಸಾವು ಬರುತ್ತೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಒಂದು ಪ್ರಾಣಿಗಳಿಂದ ನಮಗೆ ಏನಾದ್ರೂ ದುಃಖ ಬಂದಲ್ಲಿ ಅದಾದ ಹೊರತು ನಾವು ನೋಡ್ಬೋದು ಕಂಪನಿಗಳಲ್ಲಿ ಬೇರೆ ಒಂದು ಏನಂತ ಸಹವಾಸಿಗಳಿಂದ ನಮಗೆ ತೊಂದರೆ ಆಗಬಹುದು, ಅಥವಾ ಮನೆ ಪಕ್ಕದಲ್ಲಿರೋದ್ರಿಂದ ತೊಂದರೆ ಆಗ್ಬಹುದು. ಸೊ ಬೇರೆ ವ್ಯಕ್ತಿಗಳು ಪ್ರಾಣಿಗಳಿಂದ ನಮಗೆ ಏನೇ ತೊಂದರೆ ಅದನ್ನ ನಾವೇನಂತ ಕರಿತೇವೆ? ಆಧ್ಯಾತ್ಮಿಕ ಕ್ಲೇಶ, ಆದಿ ಭೌತಿಕ ಕ್ಲೇಶ ಅಂತ ಕರೀತೇವೆ. ನೆಕ್ಸ್ಟ್ ಮೂರನೇದು ಬಂದ್ಬಿಟ್ಟು ಆದಿ ದೈವಿಕ ಕ್ಲೇಶ, ಅಂದ್ರೆ ಪ್ರಕೃತಿಯಿಂದ. ಸೊ ಪ್ರಕೃತಿಯಿಂದ ಭೂಕಂಪ ಆಗುತ್ತೆ, ಬಿರುಗಾಳಿ ಬರುತ್ತೆ, ಸುಂಟ್ರ ಗಾಳಿ ಬರುತ್ತೆ, ಅಥವಾ ಏನಂತ ಹೇಳ್ತಾರೆ ಮಳೆ ಆಗಲ್ಲ, ಬರಗಾಲ ಇರುತ್ತೆ, ಅಥವಾ ಎಷ್ಟೋ ಒಂದು ಮಳೆ ಬಂದ್ಬಿಟ್ಟು ಇಡೀ ಏನಂತ ಹೇಳ್ತಾರೆ ಊರೇ ಕೊಚ್ಕೊಂಡು ಹೋಗ್ಬೋದು. ಸೊ ಪ್ರಕೃತಿಯಿಂದ ಬರುವ ಒಂದು ಯಾತನೆಗಳನ್ನ ನಾವು ಏನಂತ ಕರಿತೇವೆ? ಆದಿ ಭೌತಿಕ ಕ್ಲೇಶ ಅಂತ ಕರಿತೇವೆ. ಸೊ ಸಂಸಾರದಲ್ಲಿ ಈ ಒಂದು ಕ್ಲೇಶಗಳನ್ನ ಎಲ್ಲರೂ ಕೂಡ ಅನುಭವಿಸ್ತಾರ ಅನ್ನೋ ಮಾತು. ಸೊ ಇಲ್ಲಿ ಹೇಳಲಾಗಿದೆ ಏನಂತ ಅಂತಂದ್ರೆ, ಈ ಒಂದು ಏನಂತ ಹೇಳ್ತಾರೆ, ಈ ಒಂದು ಪ್ರಪಂಚ, ಈ ಒಂದು ಜಗತ್ತು ಏನಿದೆ, ಇದು ಯಾವಾಗ್ಲೂ ಕೂಡ ಬೆಂಕಿಯಿಂದ ಹುರಿತಾ ಇದೆ ಅನ್ನೋ ಮಾತು ಅಲ್ವಾ. ಸೊ ಯಾವ ರೀತಿಯಾಗಿ ನಮ್ಮ ಒಂದು ಜೀವನದಲ್ಲಿ ಒಂದಲ್ಲ ಒಂದು ಕಷ್ಟಗಳು ಯಾವಾಗ್ಲೂ ಇದ್ದೇ ಇರುತ್ತೆ. ಇದನ್ನ ಒಂದು ಏನಂತ ಹೇಳ್ತಾರೆ, ಕಾಡು ಯಾವಾಗ್ಲೂ ಬೆಂಕಿಯಿಂದ ಹೊತ್ತಿ ಉರಿಯುತ್ತಿರ್ತಲ್ಲ, ಅದೇ ತರ ನಮ್ಮ ಒಂದು ಜೀವನ ಕೂಡ ಬೆಂಕಿಯಿಂದ ಹೊತ್ತಿ ಉರಿಯುತ್ತಲಿದೆ ಅನ್ನೋದನ್ನ ಮಾತನ್ನ ಹೇಳಲಾಗಿದೆ. ಸೊ ಇಂತಹ ಒಂದು ಕಾಡಿಗೆ ಬೆಂಕಿ ಬಿದ್ದಾಗ ಅದನ್ನ ನಾವು ಆರಿಸ್ಬೇಕು ಅಂತಂದ್ರೆ ಹೆಲಿಕಾಪ್ಟರ್ ಇಂದ ನೀರ್ ತಗೊಂಡೋಗಿ ಹಾಕಿದ್ರೆ ಅದು ಆರಲ್ಲ ಅಲ್ವಾ. ಒಂದೇ ಒಂದು ವಿಧವಾಗಿ ಈ ಒಂದು ಕಾಡಿಗೆ ಹಚ್ಚಿರುವ ಒಂದು ಬೆಂಕಿಯನ್ನ ಆರಿಸ್ಬೇಕು ಅಂದ್ರೆ ಮಳೆ ಬೇಕು. ಅದೇ ತರದಲ್ಲಿ ನಮ್ಮ ಒಂದು ಜೀವನದಲ್ಲಿ ಕೂಡ ನಮ್ಮ ಒಂದು ಜೀವನಕ್ಕೆ ನಮ್ಮ ಒಂದು ಜೀವನದಲ್ಲಿ ಎಷ್ಟೋ ಒಂದು ತೊಂದರೆಗಳೇನು ಉಂಟಾಗ್ತಾ ಇದೆ. ಈ ಒಂದು ತೊಂದರೆಗಳಿಂದ ನಾವು ಪಾರಾಗಬೇಕು ಅಂತಂತಂದ್ರೆ ನಮಗೆ ಏನ್ ಬೇಕು? ಗುರುಗಳ ಕೃಪೆ ಬೇಕು ಅಲ್ವಾ. ಸೊ ಅದಕ್ಕೆ ಮೊದಲನೇ ಒಂದು ಈ ಒಂದು ಏನಂತ ಹೇಳ್ತಾರೆ ಪಂಕ್ತಿಯಲ್ಲಿ ನಮಗೆ ಹೇಳಲಾಗಿದೆ ಏನಪ್ಪಾ ಅಂದ್ರೆ, ಸಂಸಾರದಾವ ನಲ್ಲೀಡ ಲೋಕ ತ್ರಾಣಾಯ ಕಾರುಣ್ಯ ಘನಾಘನತ್ವ. ಸೊ ಗುರುಗಳು ಏನ್ ಮಾಡ್ತಾರೆ ಅಂತಂದ್ರೆ, ಭಗವಂತ ಕೃಷ್ಣ ಒಂದು ಸಮುದ್ರ ತರ. ಸೊ ಸಮುದ್ರದಲ್ಲಿ ಎಷ್ಟು ಲೀಟರ್ ಗಟ್ಟೆ ನೀರಿದೆ ಅನ್ನೋ ಮಾತು. ಸೊ ಏನಾಗುತ್ತೆ, ಈ ಎಲ್ಲಾ ಒಂದು ನೀರು, ಸಮುದ್ರದಲ್ಲಿರುವ ನೀರು ಮೋಡಗಳಾಗಿ ಆ ಒಂದು ಕಾಡಿನ ಮೇಲೆ ಬಂದು ಮಳೆಯನ್ನ ಯಾವ ತರ ಸುರಿಯುತ್ತೋ ಅದೇ ತರವಾಗಿ ನಮ್ಮ ಒಂದು ಜೀವನದಲ್ಲಿ ಕೂಡ ಕೃಷ್ಣನ ಒಂದು ಕೃಪೆ ಏನಿದೆ, ಆ ಒಂದು ಕೃಪೆಯನ್ನ ಆ ಗುರುಗಳು ತಾವು ಸ್ವೀಕರಿಸಿ, ಆ ಒಂದು ಗುಣಗಳನ್ನ ಅವರು ಸ್ವೀಕರಿಸಿ, ಅವರು ಏನು ಗುರುಗಳು ನಮ್ಮ ಒಂದು ಜೀವನದಲ್ಲಿ ಬಂದು ಏನಂತಿದ್ರೆ ತಮ್ಮ ದಿವ್ಯವಾದ ಒಂದು ಜ್ಞಾನದಿಂದ, ತಮ್ಮ ದಿವ್ಯವಾದ ಒಂದು ಏನಂತ ಹೇಳ್ತಾರೆ ಕೃಪೆಯಿಂದ ನಮ್ಮ ಒಂದು ಜೀವನದ ಮೇಲೆ ಕೃಪೆಯನ್ನ ಅವರು ಸುರಿಸಿ ನಮ್ಮ ಒಂದು ಜೀವನದಲ್ಲಿರುವ ಆ ಒಂದು ಬೆಂಕಿಯ ಜ್ವಾಲೆಯನ್ನ ಅವರು ಆರಿಸುತ್ತಾರೆ. ಸೊ ಅಂತಹ ಕೃಷ್ಣ ಕೃಪಾ ಮೂರ್ತಿಯಾಗಿರುವ ಗುರುಗಳಿಗೆ ನಮ್ಮ ಒಂದು ವಂದನೆಗಳನ್ನ ಅರ್ಪಿಸಬೇಕು ಅಂತ ನಮಗೆ ಮೊದಲನೇ ಒಂದು ಪಂಕ್ತಿಯಲ್ಲಿ ಹೇಳಲಾಗುತ್ತೆ. ಸೊ ಪಂಕ್ತಿಯ ಒಂದು ವಿಚಾರ ನಾವು ನೋಡ್ಬೇಕಾದ್ರೆ, ಸಂಸಾರದಾವ ನಲಲೀಡ ಲೋಕ ತ್ರಾಣಾಯ ಕಾರುಣ್ಯ ಘನಾಘನತ್ವಂ. ಸೊ ಕರುಣಾ ಮೂರ್ತಿಯಾದ ನಾವು ನೋಡಬಹುದು ಕೃಷ್ಣನಿಗೆ ಹೇಳಲಾಗುತ್ತೆ ಏನಂತಂದ್ರೆ ಕೃಪಾ ಸಿಂಧು ಅಂತ ಹೇಳಲಾಗುತ್ತೆ. ಸೊ ಆ ಒಂದು ಕೃಪಾ ಸಿಂಧುವಿನಿಂದ ಆ ಒಂದು ಗುಣಗಳನ್ನ ಗುರುಗಳು ಸ್ವೀಕರಿಸಿ, ಅವರು ಆ ಒಂದು ಮೋಡದಂತೆ ಸ್ವೀಕರಿಸಿ, ಪ್ರಾಪ್ತಸ್ಯ ನಮ್ಮ ಒಂದು ಜೀವನದಲ್ಲಿ ಆ ಒಂದು ಕರುಣೆಯನ್ನು ಅವರು ಪ್ರಾಪ್ತಿ ಮಾಡ್ತಾರೆ. ಕಲ್ಯಾಣ ಗುಣಾನವಸ್ಯ, ಎಷ್ಟೋ ಒಂದು ಗುಣಗಳಿದೆ ಗುರುಗಳಲ್ಲಿ. ಏನೆಲ್ಲ ನಾವು ನೋಡ್ಬೋದು, ತಿತಿಕ್ಷಸ್ವ ಕಾರುಣಿಕ ಸುಹೃದ ಸರ್ವದೇಹಿನ ಅಜಾತ ಶತ್ರು ಶಾಂತ ಸಾಧವ ಸಾಧು ಪುಷನ್ಸು, ಎಲ್ಲಾ ಒಂದು ಗುಣಗಳನ್ನ ಕೂಡ ನಾವು ಅವರಲ್ಲಿ ನೋಡ್ಬೋದು. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ
ಇಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶಿಲ ಪ್ರಭುಪಾದ್. ಸೊ ಶಿಲ ಪ್ರಭುಪಾದ್ನವರು ಇಂತಹ ಒಂದು ಕೃಪೆಯನ್ನ ಇಡೀ ಪ್ರಪಂಚದ ಮೇಲೆ ಸುರಿಸಿ ಎಷ್ಟೋ ಒಂದು ಏನಂತ ಹೇಳ್ತಾರೆ ಪತೀತರಾಗಿರೋ ಒಂದು ಜನಗಳ ಒಂದು ಜೀವನದಲ್ಲಿ ಆ ಒಂದು ಕೃಷ್ಣ ಕೃಪೆಯನ್ನ ಕೊಟ್ಟು ಆ ಒಂದು ವ್ಯಕ್ತಿಗಳನ್ನ ಉದ್ಧರಿಸಿ ಶ್ರೇಷ್ಠ ಭಕ್ತರನ್ನಾಗಿ ಮಾಡಿದರನ್ನು ಮತ್ತು ಕೃಷ್ಣನವರ ಶ್ರೇಷ್ಠ ಭಕ್ತರನ್ನಾಗಿ ಮಾಡಿದನು. ಸೊ ಈ ಒಂದು ಮಹಿಮೆ ಶಿಲ ಪ್ರಭುಪಾದ್ರಿಗೂ ಹೋಗುತ್ತೆ, ಮತ್ತೆ ಅವರ ಒಂದು ಶಿಷ್ಯಂದರು ಈಗ ಈ ಒಂದು ಇಸ್ಕಾನ್ ಸಂಸ್ಥೆ ನಡೆದರು ಅವರಿಗೂ ಕೂಡ ಆ ಒಂದು ಮಹಿಮೆ ಹೋಗುತ್ತಾನೆ. ಸೊ ಅಂತ ಒಂದು ಗುರುಗಳಿಗೆ ನಮ್ಮ ಒಂದು ಮನಸ್ಪೂರ್ವಕ ನಮನಗಳನ್ನ ಅವರ ಒಂದು ಚರಣದಲ್ಲಿ ಅರ್ಪಿಸಬೇಕು ಅಂತ ಮೊದಲನೇ ಶ್ಲೋಕ ನಮಗೆ ಹೇಳ್ಕೊಡ್ತಾ ಇದೆ. ಎರಡನೇ ಶ್ಲೋಕ, ಎರಡನೇ ಪಂಕ್ತಿಯನ್ನು ಉಚ್ಚಾರಣೆ ಮಾಡೋಣ. ಮಹಾಪ್ರಭೋ ಕೀರ್ತನ ನೃತ್ಯ ಗೀತ ವಾದಿತ್ರವಾದ್ಯಾನ್ ಮನಸೂರಸೇನ ರೋಮಾಂಚಕಂಪಾಶ್ರುತರಂಗ ಭಾಜು ವಂದೇ ಗುರೋ ಶ್ರೀ ಚರಣಾರವಿಂದಂ. ನೋಡಿ, ಎರಡನೇ ಈ ಒಂದು ಶ್ಲೋಕದಲ್ಲಿ ತುಂಬಾ ಒಂದು ಮುಖ್ಯವಾದ ವಿಚಾರವನ್ನ ಮತ್ತೆ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ, ಈ ಜಗತ್ತಿನಲ್ಲಿ ನಾವು ನೋಡ್ಬೋದು, ನಾವೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಗೊತ್ತಿಲ್ಲ ನಮಗೆ ಎಷ್ಟು ನಾವು ಈ ಒಂದು ಜಗತ್ತಿನಲ್ಲಿ ಕಷ್ಟ ಪಡ್ತಾ ಇದೀವಿ ಅಂತ. ಸೊ ಒಂದ್ಸಲ ಏನಾಯ್ತು, ನಿಮಗೆಲ್ಲ ಗೊತ್ತಿರ್ಬೋದು, ಇಂದ್ರ. ಸೊ ಇಂದ್ರ ಒಂದ್ಸಲ ಏನಾಗುತ್ತೆ, ಅವನು ಹಂದಿಯ ಒಂದು ದೇಹದಲ್ಲಿ ಅವನ ಒಂದು ಆತ್ಮ ಸೇರ್ಕೊಳ್ಳುತ್ತಾನ ಮಾತು. ಸೊ ಹಂದಿಯ ದೇಹದಲ್ಲಿ ಆ ಒಂದು ಇಂದ್ರ ಒಳಗಡೆ ಇರ್ಬೇಕಾದಾಗ ಏನಾಯ್ತು ಅಂತಂದ್ರೆ ಈ ಒಂದು ಹಂದಿ ಮಕ್ಕಳನ್ನ ಮಾಡುತ್ತೆ. ಮತ್ತೆ ಏನಂತಂದ್ರೆ ಅಲ್ಲಿ ಇಲ್ಲಿ ಚರಂಡಿಯಲ್ಲಿ ಗೊಜ್ಲಲ್ಲಿ ಎಲ್ಲಾ ಕಡೆ ತಿರುಗಾಡ್ತಾ ಅಂದ್ಕೊಳ್ತಾ ಇರುತ್ತೆ, ನಾನು ಸುಖವಾಗಿದ್ದೇನೆ ಅಂತ. ಸೊ ಒಂದ್ ದಿವಸ ಏನಾಗುತ್ತೆ, ಆ ಒಂದು ಸ್ವರ್ಗ ಲೋಕದಿಂದ ನಾರದ ಮುನಿಗಳು ಬರ್ತಾರೆ. ಎಲ್ಲಿಗೆ ಹೋದ ಇಂದ್ರ ಅಂತ ಇಂದ್ರನನ್ನ ಹುಡುಕೊಂಡು ಬರ್ತಾರ ನಮ್ಮ. ಸೊ ಇಂದ್ರನನ್ನ ನೋಡ್ತಾರ, ದೇಹ ಆ ಒಂದು ಹಂದಿಯ ದೇಹದ ಒಳಗಡೆ ಇರ್ತಾನೆ. ಸೊ ಹೇಳ್ತಾನೆ ಇಂದ್ರನಿಗೆ, ಓ ಇಂದ್ರ, ಏನ್ ಮಾಡ್ತಾ ಇದ್ದೆ ಈ ಒಂದು ಹಂದಿಯ ಒಂದು ದೇಹದಲ್ಲಿ? ದಯವಿಟ್ಟು ಬಾ, ಸ್ವರ್ಗದಲ್ಲಿ ನಿನಗೆ ತಿನ್ನೋದಕ್ಕೆ ಬಾಸ್ಮತಿ ರೈಸ್ ಇದೆ, ಮತ್ತೆ ಎಷ್ಟೋ ಒಂದು ಒಳ್ಳೆ ಒಳ್ಳೆ ಕಾನನಗಳಿದೆ. ಸೊ ಅದೆಲ್ಲವನ್ನ ಬಿಟ್ಟು ಈ ಒಂದು ಹಂದಿ ದೇಹದಲ್ಲಿ ಯಾಕೆ ಕುಳಿತಾ ಇದೆಯಾ ಅಂತ ಹೇಳಿದಾಗ ಇಂದ್ರ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ನನಗೆ ಈ ಒಂದು ದೇಹದಲ್ಲಿ ತುಂಬಾ ಚೆನ್ನಾಗಿ ಇದೆ, ನನಗೆ ಒಳ್ಳೆ ಅನುಭವ ಆಗ್ತಾ ಇದೆ, ಎಷ್ಟೋ ಒಳ್ಳೆ ಒಂದು ಜೀವನವನ್ನ ನಾನು ಈ ಒಂದು ಹಂದಿಯ ದೇಹದಲ್ಲಿ ನಾನು ನಡೆಸ್ತಾ ಇದ್ದೀನಿ ಅಂತ. ನೋಡಿ, ಎಂತಹ ಒಂದು ಮೂರ್ಖತನದ ಒಂದು ವಿಚಾರ ಅಂತಂದ್ರೆ, ಯಾರು ಆ ಒಂದು ದೇಹದ ಒಳಗಡೆ ಬದ್ಧರಾಗ್ತಾರೋ ಅವರಿಗೆ ಅನ್ಸುತ್ತೆ ಆ ಒಂದು ದೇಹನೇ ತುಂಬಾ ಒಂದು ಸುಖವನ್ನ ಕೊಡ್ತಾ ಇದೆ ಅಂತ, ಈ ಒಂದು ಹಂದಿಯ ಒಂದು ರೀತಿಯಲ್ಲಿ. ಸೊ ನಾವು ಕೂಡ ಬೇರೆ ಅಲ್ಲನ ಮಾತು. ಸೊ ನಾವು ಕೂಡ ಏನ್ ಮಾಡಿದ್ದೇವೆ, ಆ ಒಂದು ಭಗವಂತನ ಭಗವದ್ಧಾಮವನ್ನ ತೊರೆದು ಈ ಒಂದು ಜಗತ್ತಿನಲ್ಲಿ ನಾವೇನಾಗ್ಬಿಟ್ಟಿದೀವಿ ಅಂತಂದ್ರೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೇವೆ ನಮ್ಮ. ಸೊ ನಾವು ಇರೋ ಒಂದು ಸ್ಥಾನಮಾನಗಳಿಂದ ಅವೇ ನಮಗೆ ತುಂಬಾ ಚೆನ್ನಾಗಿದೆ, ಅದನ್ನು ಬದಲಾಯಿಸುವ ಅವಶ್ಯಕತೆ ಇಲ್ಲ, ಭಗವದ್ಧಾಮಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಅಂತ ನಾವು ಏನ್ ಮಾಡ್ತಿದ್ವಿ, ದುಃಖಿತರಾಗಿದ್ದೇವೆ. ಸೊ ನಮಗೂ ನಾವು ದುಃಖಿತರಾಗಿದ್ದೇವೆ ಅನ್ನೋ ಒಂದು ವಿಷಯ ನಮಗೆ ಗೊತ್ತಿಲ್ಲ ಅನ್ನೋ ಮಾತು ಅಲ್ವಾ. ಸೊ ನೋಡ್ಬೋದು, ಉದಾಹರಣೆಗೆ ರಾಮಾಯಣದಲ್ಲಿ ವಾಲಿ ಸುಗ್ರೀವರ ಮಧ್ಯೆ ಜಗಳವಾಗುತ್ತೆ ಅಲ್ವಾ. ಸೊ ವಾಲಿ ಸುಗ್ರೀವರ ಮಧ್ಯೆ ಜಗಳವಾದಾಗ ಯಾರು ಗೆಲ್ತಾರೆ? ಸುಗ್ರೀವ ಗೆಲ್ತಾರೆ. ಸೊ ಸುಗ್ರೀವ ಆ ಒಂದು ಚತುರ್ಮಾಸದಲ್ಲಿ ಏನಾಗ್ತಾನೆ ಅಂತಂದ್ರೆ, ಇನ್ನೇನು ರಾಮ ಹೋಗ್ಬೇಕು, ಅದ್ರ ಚತುರ್ಮಾಸದ ಕಾರಣ ಅಲ್ಲೇ ಇದ್ದಾಗ ಏನಾಗುತ್ತೆ, ಸುಗ್ರೀವ ತನ್ನ ಒಂದು ಪತ್ನಿಯ ಜೊತೆ ಆ ಒಂದು ಅರಮನೆಯಲ್ಲಿ ತುಂಬಾ ಒಂದು ಏನಂತ ಹೇಳ್ತಾರೆ, ಇಂದ್ರಿಯ ಭೋಗದ ಒಂದು ದಿನಗಳನ್ನ ಕಳೀತಾ ಇರ್ತಾನ ನನ್ನ ಮಾತು. ಸೊ ಆ ಒಂದು ದಿನಗಳನ್ನ ಕಳೆಯುತ್ತಾ ಅವನು ಕೊಟ್ಟಿರುವ ಒಂದು ವಚನ, ರಾಮನಿಗೆ ಏನೋ ಸೀತೆಯನ್ನ ಹಿಂತಿರುಗಿಸುವ ಒಂದು ಸಹಾಯವನ್ನ ನಾನು ಮಾಡ್ತೇನೆ ಒಂದು ವಿಷಯವನ್ನ ಅವನು ಮರ್ತೋಗ್ಬಿಡ್ತಾನ ನನ್ನ ಮಾತು. ಸೊ ಅವಾಗ ಅಲ್ಲಿ ಏನಾಗುತ್ತೆ, ಲಕ್ಷ್ಮಣ ಅವನ ಒಂದು ಅರಮನೆಗೆ ಬಂದು ತನ್ನ ಒಂದು ಆ ಒಂದು ಏನಂತ ಧನುಸ್ಸಿನಿಂದ ಆ ಒಂದು ಏನಂತ ಹೇಳ್ತಾರೆ ಸ್ಟ್ರಿಂಗ್ ಅನ್ನ ಎಳೆದಾಗ ಆ ಒಂದು ಸೌಂಡ್ ದಿಡದಿದ್ದ ಆ ಒಂದು ಸೌಂಡ್ ಕೇಳಿ ಏನಾಗ್ಬಿಡುತ್ತೆ, ಸುಗ್ರೀವ ಎಚ್ಚೆತ್ತುಕೊಳ್ತಾನೆ ನಮ್ಮ ಮಾತು. ಸೊ ಅದೇ ರೀತಿಯಾಗಿ ನಾವು ಕೂಡ ಈ ಒಂದು ಇಂತಹ ಒಂದು ಕೀಳು ಒಂದು ಜೀವನದಲ್ಲಿ ನಮ್ಮನ್ನು ನಾವು ಮರೆತು ಗುರುಗಳ ಆ ಒಂದು ದಿವ್ಯ ಜ್ಞಾನ ಏನ್ ಮಾಡುತ್ತೆ, ನಮ್ಮನ್ನ ಎಚ್ಚೆತ್ತುಗೊಳಿಸುತ್ತೆ ಭಕ್ತಿಯನ್ನ ಮಾಡೋದಕ್ಕೆ. ಸೊ ಈ ಒಂದು ಜ್ಞಾನ ಮಾತ್ರ ನಮಗೆ ಸಾಕಾಗಲ್ಲ ನಮ್ಮ ಮಾತು, ದಿವ್ಯ ಜ್ಞಾನ. ಸೊ ದಿವ್ಯ ಜ್ಞಾನದ ಜೊತೆ ನಮಗೆ ಆ ಒಂದು ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವ ಒಂದು ಅವಕಾಶವನ್ನು ಕೂಡ
ಗುರು ನಮಗೆ ಮಾಡಿಕೊಡ್ತಾರ. ಮತ್ತು ಸೊ ಈ ಒಂದು 2ನೇ ಶ್ಲೋಕದಲ್ಲಿ ಹೇಳಲಾಗಿದೆ ನೋಡಿ, ಮಹಾಪ್ರಭೋರ್ ಕೀರ್ತನ ನೃತ್ಯ ಗೀತ ವಾದಿತ್ರ ವಾದ್ಯಾನ್ ಮನಸೋ ರಸೇನ ಅಂತಂದ್ರೆ ಇಲ್ಲಿ ಹೇಳಲಾಗಿದೆ ನಮಗೆ ಆ ಆ, ಮಹಾಪ್ರಭುಗಳ ಕೀರ್ತನೆ, ನೃತ್ಯ, ಗೀತ, ವಾದಿತ್ರ ವಾದ್ಯಾನ್. ಸೊ ನಮಗೆ ಆ ಒಂದು ಚೈತನ್ಯ ಮಹಾಪ್ರಭುಗಳು ನಮಗೆ ಕೊಟ್ಟಿರುವ ಆ ಒಂದು ಉಡುಗೊರೆ ಯಾವುದು? ಕೀರ್ತನ ಮಾಡುವುದು, ನೃತ್ಯ ಮಾಡುವುದು, ಗಾನವನ್ನ ಆಡುವುದು, ಮತ್ತೆ ವಾದಿತ್ರ್ಯಗಳನ್ನ ವಾದಿಸುವುದು. ಸೊ ಇವೆಲ್ಲವನ್ನೂ ಕೂಡ ಗುರುಗಳು ತಾವೂ ಕೂಡ ಸ್ವಯಂವಾಗಿ ಅದರಲ್ಲಿ ಮಗ್ನರಾಗಿದ್ದಾರೆ ಅನ್ನೋ ಮಾತು. 2ನೇ ಲೈನಲ್ಲಿ ಹೇಳಲಾಗುತ್ತೆ ಏನಂತ? ವಾದಿತ್ರ ಮನಸೋ ರಸೇನ. ಯಾವಾಗ ಆ ಈ ಗುರುಗಳಿಗೆ ಈ ಒಂದು ಮಹಾಪ್ರಭುಗಳ ಕೀರ್ತನ, ನೃತ್ಯ, ಗೀತ, ವಾದಿತ್ರ, ಸೊ ಇವೆಲ್ಲವನ್ನ ಕೇಳಿದಾಗ ಏನಾಗುತ್ತೆ? ಅವರಿಗೆ ತುಂಬಾ ಆನಂದ ಉಂಟಾಗುತ್ತೆ ನಮ್ಮ ಮಾತು. ಯಾವುದರ ಮಟ್ಟಿಗೆ ಅಂತಂದ್ರೆ ರೋಮಾಂಚಕಂಪ ಶ್ರುತರಂಗ ಭಾಜೋ. ಸೊ ಅವರ ಒಂದು ಕೂದಲುಗಳು ಮೇಲೆ ನಿಲ್ಲುತ್ತೆ, ಮತ್ತೆ ಅವರಿಗೆ ಎಷ್ಟೋ ಒಂದು ಉಲ್ಲಾಸ ಆಗುತ್ತೆ ನಮ್ಮ ಮಾತು. ಸೊ ಏನಪ್ಪಾ ಅಂತಂದ್ರೆ ಗುರುಗಳು ಚೈತನ್ಯ ಮಹಾಪ್ರಭುಗಳ ಒಂದು ಕೀರ್ತನೆಯಲ್ಲಿ, ನೃತ್ಯದಲ್ಲಿ ಸದಾಕಾಲ ಮಗ್ನರಾಗಿದ್ದಾರೆ ಅನ್ನೋ ಮಾತು ಅಲ್ವಾ? ಸೊ ಅವರು ಮಗ್ನರಾಗಿದ್ದಲ್ಲದೆ ತಮ್ಮ ಶಿಷ್ಯಂದರಿಗೂ ಕೂಡ ಈ ಒಂದು ಕ್ರಿಯೆಗಳನ್ನ ಅವರು ಕಲಿಸ್ತಾರ ಅನ್ನೋ ಮಾತು, ಪಾಲ್ಗೊಳ್ಳೋದಕ್ಕೆ. ಸೊ ನಾವು ನೋಡಬಹುದು ಶಿಲಾ ಪ್ರಭುಪಾದರು ನಮಗೆ ಯಾವ ರೀತಿಯಾಗಿ ಕೀರ್ತನೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ, ನಮಗೆ ಯಾವ ರೀತಿಯಾಗಿ ನೃತ್ಯ ಮಾಡಬೇಕು, ಸ್ವಾಮಿ ಸ್ಟೆಪ್ಸ್ ಅಂತ ಕರಿತೇವೆ, ಅದನ್ನು ಕೂಡ ಹೇಳಿಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಹಾಡ್ಬೇಕು ಅನ್ನೋ ಎಲ್ಲಾ ಒಂದು ವಿಚಾರಗಳನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಸೊ ಕೇವಲ ಏನಪ್ಪಾ ಅಂತಂದ್ರೆ ನಮಗೆ ದಿವ್ಯ ಜ್ಞಾನವನ್ನು ಮಾತ್ರ ಕೊಟ್ಟಿಲ್ಲ, ನಮಗೆ ಕ್ರಿಯೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಎಲ್ಲಾ ಒಂದು 2ನೇ ಶ್ಲೋಕದ ಒಂದು ಪಂಕ್ತಿಯಲ್ಲಿ ಎಲ್ಲಾ ವಿಚಾರಗಳಿದೆ. ಮುಖ್ಯವಾಗಿ ಏನಪ್ಪಾ ನಮಗೆ ಕೊಟ್ಟಿರೋದು ಅಂತಂದ್ರೆ ಭಗವಂತನ ಶುದ್ಧ ನಾಮ ಜಪವನ್ನ ಮಾಡೋದನ್ನ ಮಾತು. ಅದಕ್ಕೆ ಗುರುಗಳು ಕೊಟ್ಟಿರುವ ಈ ಒಂದು ನಾಮವನ್ನ ನಾವು ಕೂಡ ಜಪ ಮಾಡಿದಾಗ ಏನಾಗುತ್ತೆ? ಯಾವ ರೀತಿಯಾಗಿ ಆ ಒಂದು ಇಂದ್ರನಲ್ಲಿ ರೋಗ ಇತ್ತಲ್ವಾ, ಈ ಒಂದು ಹಂದಿಯ ದೇಹದಲ್ಲಿ ನನಗೆ ಸುಖ ಸಿಗುತ್ತೆ, ಈ ಜಗತ್ತು ನನಗೆ ಚುನ್ನಾಗಿದೆ, ಸ್ವರ್ಗ ಬೇಡ ಅಂತ, ಅದೇ ರೀತಿಯಾಗಿ ನಮ್ಮಲ್ಲಿ ಇರುವ ಆ ಒಂದು ರೋಗ ಏನಿದೆ, ಈ ಒಂದು ಭೌತಿಕ ಜಗತ್ತಿನ ಸಂಸಾರ ರೋಗ ಏನಿದೆ, ಗುರುಗಳ ಕೃಪೆಯಿಂದ ಗುರುಗಳು ಕೊಟ್ಟಿರುವ ಆ ಒಂದು ನಾಮವನ್ನ ನಾವು ಜಪಿಸಿದಾಗ ನಾವು ಕೂಡ ಆ ಒಂದು ರೋಗದಿಂದ ಮುಕ್ತರಾಗ್ತೇವೆ ಅನ್ನೋ ಮಾತು. ಚೇತೋ ದರ್ಪಣ ಮಾರ್ಜುನ್. ಸೊ ಹೃದಯದಲ್ಲಿರುವ ಎಲ್ಲಾ ಒಂದು ಕಲ್ಮಶವು ಕೂಡ ಏನಾಗ್ಬಿಡುತ್ತೆ? ಶುದ್ಧೀಕರಣವಾಗುತ್ತೆ. ಸೊ ಅದಕ್ಕೆ ಏನು, ನಮ್ಮಲ್ಲಿರುವ ಆ ಒಂದು ಭೋಗತನದ ವೃತ್ತಿಯನ್ನ ಕಳ್ಕೊಳ್ಬೇಕು ಅಂತಂದ್ರೆ ಗುರುಗಳು ಕೊಟ್ಟಿರುವ ಕೀರ್ತನೆ, ನೃತ್ಯ, ಗೀತ, ವಾದಿತ್ರ, ಸೊ ಇವೆಲ್ಲಾ ಒಂದು ಕ್ರಿಯೆಗಳಲ್ಲಿ ಕೂಡ ಉತ್ಸಾಹದಿಂದ ನಾವು ಅದರಲ್ಲಿ ಪಾಲ್ಗೊಂಡಾಗ, ಗುರುಗಳ ಮೇಲೆ ವಿಶ್ವಾಸವಿದ್ದಾಗ ನಮ್ಮ ಒಂದು ಹೃದಯ ಶುದ್ಧೀಕರಣವಾಗಿ ನಾವು ಏನಾಗ್ತೇವೆ? ಭಗವದ್ಧಾಮಕ್ಕೆ ಹೋಗುವುದಕ್ಕೆ ಅರ್ಹರಾಗ್ತೇವೆ. ಇದು 2ನೇ ಶ್ಲೋಕ ಒಂದು ಇದನ್ನ ಮಾತು. ಮತ್ತೆ ಹಲವಾರು ಉದಾಹರಣೆಗಳನ್ನ ಕೂಡ ನಾವು ನೋಡಬಹುದು ನಮ್ಮ ಮಾತು. ಪ್ರಭುಪಾದರು ವ್ಯಕ್ತಪಡಿಸಿರೋದು ಮುಖ್ಯವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ರಥಯಾತ್ರೆ, ದೊಡ್ಡದಾಗಿ ರಥಯಾತ್ರೆ ಆಗ್ತಾ ಇತ್ತು. ಸೊ ಅಲ್ಲಿ ಹೇಳ್ತಾರೆ ಪ್ರಭುಪಾದರ ಆಕ್ಚುಲಿ ಆರೋಗ್ಯ ಚೆನ್ನಾಗಿರ್ಲಿಲ್ಲ ಎಲ್ಲ ಮಾತು ಆ ಒಂದು ಸಮಯದಲ್ಲಿ. ಆದ್ರೂ ಕೂಡ ಏನು, ಅಲ್ಲಿ ಎಷ್ಟೋ ಒಂದು ಭಕ್ತಾದಿಗಳು ಕೀರ್ತನೆ, ನೃತ್ಯ ಇದರಲ್ಲಿ ಪರಿಪೂರ್ಣವಾಗಿ ಪಾಲ್ಗೊಳ್ತಿರ್ಬೇಕಾದಾಗ ಪ್ರಭುಪಾದರಿಗೂ ಕೂಡ ಉತ್ಸಾಹ ಬರುತ್ತೆ ಆ ಒಂದು ಕೀರ್ತನೆ ಪಾಲ್ಗೊಳ್ಬೇಕಂತ. ಸೊ ಎಷ್ಟೋ ಒಂದು ಕಿಲೋಮೀಟರ್ ಗಟ್ಟಲೆ ಪ್ರಭುಪಾದರು ಅಲ್ಲಿ ದಾರಿಯಲ್ಲಿ ನಡ್ಕೊಂಡು ತಮ್ಮ ಒಂದು ಭಕ್ತಾದಿಗಳಿಗೆ ಆ ಒಂದು ಉತ್ಸಾಹವನ್ನು ಕೊಡುತ್ತಾ, ತಾವೂ ಕೂಡ ನೃತ್ಯವನ್ನ ಮಾಡುತ್ತಾ ಏನಂತಂದ್ರೆ ಈ ಒಂದು ಚೈತನ್ಯ ಮಹಾಪ್ರಭುಗಳ ಒಂದು ಕೀರ್ತನೆ ಒಂದು ಮಹತ್ವವನ್ನ ಜಗತ್ತಿನಾದ್ಯಂತ ತೋರಿಸಿಕೊಟ್ರು. ಯಾವ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳು ಜಾರಿಕಂಡ ಅರಣ್ಯದಲ್ಲಿ ಹೋಗ್ತಾ ಇರ್ಬೇಕಾದಾಗ ಏನಾಯ್ತು, ಅಲ್ಲಿ ಎಷ್ಟೋ ಹುಲಿಗಳು, ಜಿಂಕೆಗಳು, ಆನೆಗಳು, ಅವೆಲ್ಲ ಎಲ್ಲ ಕಾಡು ಪ್ರಾಣಿಗಳೆಲ್ಲ ಅಲ್ಲಿತ್ತು ಅನ್ನೋ ಮಾತು. ಆದ್ರೆ ಚೈತನ್ಯ ಮಹಾಪ್ರಭುಗಳು ಅವರೆಲ್ಲಾ ಒಂದು ಪ್ರಾಣಿಗಳಿಗೂ ಕೂಡ ಭಗವಂತನ ಆ ಒಂದು ಶುದ್ಧ ಪುಣ್ಯ ನಾಮವನ್ನ ಕೊಟ್ಟು ಆ ಒಂದು ಪ್ರಾಣಿಗಳ ಒಂದು ಹೃದಯದಲ್ಲಿ ಅವರ ನಿಜವಾದ ಒಂದು ಅಸ್ತಿತ್ವವನ್ನ ಚೇತರಿಸಿ ಅವುಗಳನ್ನು ಕೂಡ ಭಗವಂತನ ನಾಮ ಜಪ ಮಾಡುವಂತಾಗಿ ಮಾಡಿದ್ರು ಅನ್ನೋ ಮಾತು. ಸೊ ಇದು ಏನಪ್ಪಾ ಅಂತಂದ್ರೆ ನಾಮದ ಒಂದು ಮಹಿಮೆ, ಮತ್ತೆ ಮುಖ್ಯವಾಗಿ ಆ ಒಂದು ನಾಮ ಗುರುಗಳಿಂದ ಬಂದಾಗ ನಾವು ಕೂಡ ಸಂತೋಷದಿಂದ ರೋಗ ಮುಕ್ತರಾಗಿ ಭಗವದ್ಧಾಮಕ್ಕೆ ಹೋಗುವುದಕ್ಕೆ ಅರ್ಹತರಾಗ್ತೇವೆ. ಸೊ ಇದು 2ನೇ ಒಂದು ಪಂಕ್ತಿಯ ಒಂದು ವಿಶ್ಲೇಷಣೆ. 3ನೇ ಪಂಕ್ತಿಯ ಒಂದು ಚರ್ಚೆ ಕೂಡ ಮಾಡುವಂತ.
ಸೊ ಮೂರನೇ ಪಂಕ್ತಿ ಏನಂತ ಹೇಳಲಾಗುತ್ತೆ? ಶ್ರೀ ವಿಗ್ರಹಾರಾಧನ ನಿತ್ಯ ನಾನ ಶೃಂಗಾರ ತನ್ಮಂದಿರ ಮಾರ್ಜನಾದೋ ಯುಕ್ತಸ್ಯ ಭಕ್ತಾಂಶ್ಚ ನಿಯುಂಜತೋಪಿ ವಂದೇ ಗುರು ಶ್ರೀ ಚರಣಾರವಿಂದಂ. ಮೂರನೇ ಶ್ಲೋಕ ಏನು ನಮಗೆ ತಿಳಿಸುತ್ತೆ ಅಂತಂದ್ರೆ, ನೋಡಿ, ಈ ಜಗತ್ತಿನಲ್ಲಿ ನಾವು ನೋಡಬಹುದು ಏನು, ಕೆಲವೊಂದು ಜನ ತಮ್ಮ ಒಂದು ಜೀವನದ ಒಂದು ಗುರಿ ಏನಪ್ಪಾ ಅಂತಂದ್ರೆ ತಿಂಬೋದು, ಕುಡಿಯೋದು, ಆರಾಮಾಗಿ ಮಲ್ಕೊಳ್ಳೋದು, ಅಥವಾ ಮೈಥುನದಲ್ಲಿ ಸದಾಕಾಲ ಇದ್ರೆ ಆಯ್ತು, ಸೊ ಇದೇ ನನಗೆ ಸುಖವನ್ನ ಕೊಡುತ್ತೆ ಅಂತ ಜೀವನ ಏನ್ ಮಾಡ್ತಾರೆ, ಕಾಲ ಕಳೀತಾರೆ. ಆದ್ರೆ ನಾವು ನೋಡಬಹುದು, ಯಾರು ಇಂತಹ ಒಂದು ವಿಚಾರಗಳನ್ನ ತಮ್ಮ ಒಂದು ಜೀವನದ ಗುರಿಯನ್ನಾಗಿಟ್ಕೊಂಡು ಸಾಗಿಸ್ತಾರೋ ಏನಾಗುತ್ತೆ, ಅವರಿಗೆ ಕೊನೆಯದಾಗಿ ದುಃಖ ಬರುತ್ತೆ. ಮತ್ತೆ ಆ ಒಂದು ಕ್ರಿಯೆಯಲ್ಲಿ ತೊಡಗ್ತಾ ಇರ್ಬೇಕಾದ್ರೂ ಮಧ್ಯದಲ್ಲೂ ದುಃಖ ಇದೆ, ಮತ್ತೆ ಕೊನೆಯದಲ್ಲೂ ದುಃಖ ಇದೆ ಅಲ್ವಾ? ಸೊ ನಮ್ಮಲ್ಲಿ ಒಳಗಡೆಯಿಂದ ಆ ಒಂದು ಜಾಗೃತತನ ಯಾವಾಗ್ಲೂ ಇದೆ, ಏನಪ್ಪಾ ಅಂದ್ರೆ ಈ ಒಂದು ದುಃಖದಿಂದ ನಾನು ಪಾರಾಗುವುದಾದ್ರೂ ಹೇಗೆ ಅಂತ. ಸೊ ನಾವು ನೋಡ್ಬೋದು ಇನ್ನೊಂದು ಪ್ರಕಾರದ ವ್ಯಕ್ತಿಗಳು ಅಂತಂದ್ರೆ ಈ ಮಾಯಾವಾದಿಗಳು, ಅಥವಾ ಇಂಗ್ಲಿಷ್ ಅಲ್ಲಿ ಇಂಪರ್ಸನಲಿಸ್ಟ್ ಅಂತ ಕರೀತಾರೆ. ಸೊ ಇವ್ರೇನ್ ಮಾಡ್ತಾರೆ, ಇವರು ಈ ಒಂದು ಜಗತ್ತಿನಲ್ಲಿ ನಾವು ಯಾವುದೇ ಒಂದು ಕ್ರಿಯೆಯಲ್ಲಿ ತೊಡಗಿದ್ರು ದುಃಖ ಕೊಡುತ್ತಪ್ಪ, ಸೊ ಅದಕ್ಕೆ ನಾನು ಈ ಒಂದು ದುಃಖಗಳಿಂದ ದೂರ ಆಗ್ಬೇಕು ಅಂದ್ರೆ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗಬೇಕು ಅಂತ ಅವ್ರು ಅನ್ಕೊಳ್ತಾರೆ. ಸೊ ಅವರು ಏನು ಪ್ರಯತ್ನ ಅಂದ್ರೆ, ಈ ಜಗತ್ತಿನಲ್ಲಿ ಬೇಕಾದ್ರೆ ನೈತಿ ನಾನು ಬ್ರಹ್ಮ ಜ್ಯೋತಿಯಲ್ಲಿ ಹೋಗಿ ಆದ್ರೆ ಅಲ್ಲಿಗೆ ಹೋದ್ರು ಏನಪ್ಪಾ ಅಂತಂದ್ರೆ ಮತ್ತೆ ಅಲ್ಲಿಂದ ಮತ್ತೆ ಈ ಒಂದು ಭೂಲೋಕಕ್ಕೆ ವಾಪಸ್ ಬರ್ಬೇಕಾಗುತ್ತೆ ನಮ್ಮ ಶಾಸ್ತ್ರಗಳ ಒಂದು ಪ್ರಕಾರ ಅಲ್ವಾ? ಸೊ ಅದಕ್ಕೆ ಜೀವನದ ಗುರಿ ಏನೋ ದುಃಖ ಇದೆ ಅಂತ ತ್ಯಜಿಸಿ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗೋದು ಅಲ್ಲ, ಅಥವಾ ಏನಪ್ಪಾ ಹೆಂಗಿದ್ರು ದುಃಖ ಇದ್ದೇ ಇದೆ, ನಾನು ಈ ಒಂದು ಜಗತ್ತಿನಲ್ಲಿ ದುಃಖ ಇದ್ದೇ ಇದೆ, ಸೊ ಅದಕ್ಕೆ ಈ ಎಲ್ಲಾ ಒಂದು ಏನು ಆನಂದ ಮಾಡೋದು ನನ್ನ ಒಂದು ಜೀವನದ ಗುರಿ ಅಂತ ಅಂದುಕೊಂಡಿದ್ದಾರೆ. ಸೊ ಅವೆರಡೂ ಕೂಡ ಅಲ್ಲ ನಮ್ಮ. ಆದ್ರೆ ಜೀವನದ ಒಂದು ಗುರಿ ಬಂದ್ಬಿಟ್ಟು ಏನಂತಂದ್ರೆ ಭಗವಂತನ ಶ್ರೀ ಶ್ರೀ ರಾಧಾಕೃಷ್ಣರ ಒಂದು ಸೇವೆಯಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳುವುದು ಅನ್ನೋ ಅಲ್ವಾ? ಸೊ ಯಾವ ರೀತಿಯಾಗಿ, ಸೊ ಗುರುಗಳು ನಮಗೆ ಜ್ಞಾನವನ್ನ ಕೊಟ್ಟಿದ್ದಾರೆ, ಹರಿನಾಮವನ್ನ ಕೊಟ್ಟಿದ್ದಾರೆ. ಸೊ ಇವೆರಡು ಅಲ್ಲ, ಅದರ ಜೊತೆ ನಮಗೆ ವಿಗ್ರಹಗಳ ಒಂದು ಆರಾಧನೆಯ ಒಂದು ಅವಕಾಶವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ನಮ್ಮ ಮಾತು ಅಲ್ವಾ? ನೋಡಿ, ನಮ್ಮ ಈ ಒಂದು ಇಂದ್ರಿಯಗಳೇನಿದೆ ಇದು ಭೌತಿಕ ಇಂದ್ರಿಯಗಳು, ಕೇವಲ ಭೌತಿಕ ವಸ್ತುಗಳನ್ನ ಈ ಒಂದು ಇಂದ್ರಿಯಗಳು ಗ್ರಹಿಸುತ್ತ ನಮ್ಮ ಮಾತು. ಸೊ ಆಧ್ಯಾತ್ಮಿಕ ವಿಷಯಗಳನ್ನ ಗ್ರಹಿಸುವುದು ಯಾವ ರೀತಿ? ಸೊ ಭಗವಂತ ಮತ್ತೆ ಕೃಪಾಮಯನಾಗಿ ತನ್ನನ್ನ ತಾನು ಈ ಒಂದು ಜಗತ್ತಿನಲ್ಲಿ ವಿಗ್ರಹಗಳ ತಮ್ಮ ಒಂದು ಆಧ್ಯಾತ್ಮಿಕ ರೂಪದ ವಿಗ್ರಹಗಳ ಒಂದು ರೂಪದಲ್ಲಿ ನಮಗೆ ನಮ್ಮ ಒಂದು ಇಂದ್ರಿಯಗಳಿಗೆ ಗೋಚರವಾಗುವಂತೆ ಅವರು ಇಲ್ಲಿ ಪ್ರಕಟಿಸಿದ್ದಾರನ್ನ ಮಾತು. ಸೊ ಆ ಒಂದು ವಿಗ್ರಹಗಳ ಆರಾಧನೆಯಲ್ಲಿ ನಮ್ಮನ್ನ ಗುರುಗಳು ತೊಡಗಿಸುತ್ತಾರನ್ನ ಮಾತು ಅಲ್ವಾ? ಸೊ ಗುರುಗಳಿಗೂ ಏನಪ್ಪಾ ಅಂದ್ರೆ ಪ್ರಪಂಚದಾದ್ಯಂತ ಎಲ್ಲಾ ಒಂದು ವಿಗ್ರಹಗಳನ್ನ ಅವರೇ ಪೂಜೆ ಮಾಡ್ಬೇಕು ಅಂತ ಅವರಲ್ಲಿ ಆ ಒಂದು ಉತ್ಸುಕತೆ ಇರುತ್ತನ್ನ ಮಾತು. ಇಲ್ಲಿ ಹೇಳಲಾಗಿದೆ ಏನಂತ, ಶ್ರೀ ವಿಗ್ರಹಾರಾಧನ ನಿತ್ಯನಾನ ಅಲ್ವಾ? ಸೊ ಇಲ್ಲಿ ನೋಡಿ, ದಿನನಿತ್ಯ ನಾನ ಆರಾಧನೆ. ಸೊ ಯಾವಾಗ್ಲೂ ದಿನಾ ತರತರವಾಗಿ ಈ ಒಂದು ವಿಗ್ರಹಗಳ ಆರಾಧನೆಯಲ್ಲಿ ತೊಡಗಿದ್ದಾರೆ. ಸೊ ಏನ್ ಮಾಡ್ತಾರೆ, ಶೃಂಗಾರ ಮಂದಿರ ಮರ್ಜನಾದಿಶು, ಇಂತಹ ಹಲವಾರು ಕ್ರಿಯೆಗಳು, ಶೃಂಗಾರದಿಂದ ಹಿಡಿದು ಆ ಒಂದು ದೇವಸ್ಥಾನವನ್ನ ಶುಭ್ರಗೊಳಿಸುವ ಕಾರ್ಯದವರೆಗೂ ಕೂಡ ಗುರುಗಳೇ ಆ ಒಂದು ರಾಧಾಕೃಷ್ಣನಿಗೆ ಸ್ವಯಂವಾಗಿ ಸೇವೆ ಸಲ್ಲಿಸಬೇಕು ಅಂತ ಇರುತ್ತಾನ. ಆದ್ರೆ ಭೌತಿಕ ದೃಷ್ಟಿಯಿಂದ ಆ ಒಂದು ಆಗಲಾರದ ಕಾರಣ ಶಿಷ್ಯರಿಗೆ ಈ ಒಂದು ಸೇವೆಯ ಒಂದು ಅವಕಾಶವನ್ನ ಕೊಡಲಾಗುತ್ತೆ ನಮ್ಮ. ಸೊ ನಮಗೆ ಗುರುಗಳ ಒಂದು ಕೃಪೆಯಿಂದ ಈ ಒಂದು ವಿಗ್ರಹಗಳ ಆರಾಧನೆ ಮಾಡುವ ಒಂದು ಅವಕಾಶ, ಮತ್ತೆ ಆ ಒಂದು ವಿಗ್ರಹಗಳ ಆರಾಧನೆ ಒಳಗೊಂಡಿರುವ ಒಂದು ದೇವಸ್ಥಾನವನ್ನು ಶುಭ್ರಗೊಳಿಸುವ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಪ್ರಭುಪಾದರು ಹೇಳ್ತಾರೆ ಏನಂತಂದ್ರೆ, ಈ ಎರಡೂ ಸೇವೆಗಳಿಗೆ ವ್ಯತ್ಯಾಸವಿಲ್ಲ. ಆ ಒಂದು ವಿಗ್ರಹಗಳನ್ನ ಪೂಜೆ ಮಾಡುವ ಒಂದು ಸ್ಥಾನದಲ್ಲಿರುವ ಪೂಜಾರಿಯೂ ಕೂಡ, ಮತ್ತೆ ಆ ಒಂದು ದೇವಸ್ಥಾನದ ಹೊರಗಡೆ ಇರುವ ಆ ಒಂದು ಹಾಲ್ ಅಲ್ಲಿ ಶುಭ್ರ ಮಾಡುವ ಒಬ್ಬ ವ್ಯಕ್ತಿ, ಎರಡೂ ಕೂಡ ಒಂದೇ ಬಗೆಯ ಸೇವೆಯನ್ನ ಭಗವಂತನ ಕಣ್ಣೊಳಗಡೆ ಎರಡೂ ಸೇವೆ ಕೂಡ ಒಂದೇ ಭಕ್ತಿ ಭಾವನೆಯಿಂದ ಮಾಡಿದ್ರ ಒಂದು ಇದ್ರಾಗಿ. ಸೊ ನಾವು ನೋಡಬಹುದು, ಉದಾಹರಣೆ ಶಾಸ್ತ್ರಗಳಲ್ಲಿ ಧ್ರುವ ಮಹಾರಾಜರು
ವಿಷ್ಣುವಿನ ದರ್ಶನವನ್ನ ಪಡಿಬೇಕು ಅಂತ ಕಾಡಿಗೆ ಹೋಗ್ತಾರೆ. ಅಲ್ಲಿ ಸ್ವಯಂ ಭಗವಂತ ವಿಷ್ಣು ನಾರದ ಮುನಿಗಳನ್ನ ಕಳಿಸ್ತಾರೆ ಧ್ರುವ ಮಹಾರಾಜರನ್ನ ಭೇಟಿ ಮಾಡಲು. ಸೊ ಹೋಗಿ ಅವರಿಗೆ ಆ ಒಂದು ದಾರಿಯನ್ನ ತೋರಿಸಲು ಯಾವ ರೀತಿಯಾಗಿ ಪಾಲ್ಗೊಳ್ಬೇಕಂತ. ಸೊ ನಾರದ ಮುನಿಗಳು ಅಲ್ಲಿಗೆ ಬಂದಾಗ ಏನಾಗುತ್ತೆ, ನಾರದ ಮುನಿಗಳು ಹೇಳ್ತಾರೆ ಏನಂತ, ನೀನು ವಿಷ್ಣುವಿನ ಒಂದು ವಿಗ್ರಹದ ಒಂದು ಆರಾಧನೆ ಮಾಡಿ ಅವನ ಒಂದು ಭಗವಂತ ನಾಮವನ್ನ ಜಪ ಮಾಡ್ಬೇಕು ಅಂತ ಹೇಳಿ ಆ ಒಂದು ವಿಗ್ರಹದ ಒಂದು ಆರಾಧನೆಯನ್ನ ಕೂಡ ಅಲ್ಲಿ ನಾವು ಕೊಡ್ತೇವೆ ಮತ್ತು. ಸೊ ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ, ಯಾವಾಗ ನಾವು ಈ ಒಂದು ವಿಗ್ರಹಗಳ ಆರಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ, ಸೊ ತೊಡಗಿಸಿಕೊಳ್ತಾ ಏನಾಗುತ್ತೆ ಅಂತಂದ್ರೆ ನಮ್ಮ ಒಂದು ಚೇತನವು ಕೂಡ ಶುಭ್ರವಾಗುತ್ತೆ. ಸೊ ಅವಾಗ ನಾವು ಕೇಳುವ ಲೀಲೆ, ನಾವು ಮಾಡುವ ಭಗವಂತನ ಒಂದು ಜಪದ ನಾಮ ಎಲ್ಲವನ್ನೂ ಕೂಡ ವಿಗ್ರಹಗಳಿಗೆ ನಾವು ಸಂಬಂಧಿಸಪಟ್ಕೊಳ್ಬಹುದು. ಸೊ ಅವಾಗ ಏನಾಗುತ್ತೆ, ನಮಗೆ ಆ ಒಂದು ಭಗವಂತನ ಒಂದು ಗೋಚರಿಕೆ ನಮ್ಮ ಒಂದು ಮನಸ್ಸಿನಲ್ಲಿ, ನಮ್ಮ ಒಂದು ಚೇತನದಲ್ಲಿ ತುಂಬಾ ಸುಲಭವಾಗಿ ಉಂಟಾಗುತ್ತೆ. ಸೊ ಆ ಕಾರಣ ಏನಪ್ಪಾ ಅಂತಂದ್ರೆ ಭಗವಂತನ ಒಂದು ವಿಗ್ರಹದ ಆರಾಧನೆ ಅಂದ್ರೆ ಅದು ಕೂಡ ಮುಖ್ಯವಾಗಿ. ಮತ್ತೆ ಇಲ್ಲಿ ಹೇಳಲಾಗಿದೆ 3ನೇ ಸಾಲಿನಲ್ಲಿ ಏನು, ಯುಕ್ತಸ್ಯ ಭಕ್ತಾಂಶ್ಚ ನಿಯುಂಜತೋಪಿ ಅಂದ್ರೆ ಗುರುಗಳು ತಮ್ಮ ಒಂದು ಶಿಷ್ಯಂದಿರನ್ನು ಕೂಡ ಈ ಒಂದು ವಿಗ್ರಹಗಳ ಆರಾಧನೆಯಲ್ಲಿ ತೊಡಗಿಸುತ್ತಾರೆ. ನಾವು ನೋಡಬಹುದು ಪ್ರಭುಪಾದರಲ್ಲಿ ಎಷ್ಟು ಆ ಒಂದು ಭಗವಂತ ವಿಗ್ರಹಗಳ ಪ್ರತಿ ಒಂದು ಭಕ್ತಿ ಭಾವನೆ ಇತ್ತು ಅಂತ. ಸೊ ರಾಧಾ ರಾಸ್ ಬಿಹಾರ್ ದೇವಸ್ಥಾನ ಎಲ್ಲಿ, ಜುಹುದಲ್ಲಿ. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ವಿಗ್ರಹಗಳನ್ನ ಒಂದು ಶೆಡ್ ಅಲ್ಲಿ ಇಡಲಾಗುತ್ತೆ. ಸೊ ಶೆಡ್ ಅಲ್ಲಿ ಇಟ್ಟಿರ್ಬೇಕಾದಾಗ ಪ್ರಭುಪಾದರು ವಚನ ಕೊಡ್ತಾರೆ ವಿಗ್ರಹಗಳಿಗೆ, ಏನಂತ, ನಾನು ನಿಮಗೆ ಆ ಒಂದು ಮಾರ್ಬಲ್ ಟೆಂಪಲ್ ಅನ್ನ ಕಟ್ಟಿಸ್ತೇನೆ. ಸೊ ಎಷ್ಟೋ ಒಂದು ಕಷ್ಟಗಳು ಬರುತ್ತೆ ದೇವಸ್ಥಾನ ಕಟ್ಟಿಸೋದು, ಆದ್ರೆ ಪ್ರಭುಪಾದರು ಆ ಒಂದು ಪ್ರತಿಜ್ಞೆ ಮಾಡಿರೋ ಒಂದು ಪ್ರಯುಕ್ತ ಎಷ್ಟೇ ಕಷ್ಟ ಪಟ್ರು ಆದ್ರೂ ಕೂಡ ಬಿಡ್ಲಿಲ್ಲ ಅನ್ನೋ ಮಾತು. ಸೊ ಆ ಒಂದು ಏನು ದೇವಸ್ಥಾನವನ್ನು ಕಟ್ಟಿಸಿ ಆ ರಾಧಾ ರಾಸ್ ಬಿಹಾರಿ ವಿಗ್ರಹಗಳ, ಶ್ರೀ ರಾಧಾ ರಾಸ್ ಬಿಹಾರಿ ವಿಗ್ರಹಗಳನ್ನ ಆ ಒಂದು ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. ಮತ್ತು ಸೊ ಅದಲ್ಲದೆ ಇನ್ನೂ ಎಷ್ಟೋ ಹಲವಾರು ಲೀಲೆಗಳಿದೆ ಎಲ್ಲಿ ನಾವು ಪ್ರಭುಪಾದರು ಸ್ವಯಂ ಆ ಒಂದು ವಿಗ್ರಹಗಳ ಜೊತೆ ಒಡನಾಟ ಮಾಡುವ ಒಂದು ವಿಷಯಗಳನ್ನು ಕೇಳುವ ಎಷ್ಟೋ ಒಂದು ಲೀಲೆಗಳು ಕೂಡ ಇದೆ ಅನ್ನೋ ಮಾತು ಅಲ್ವಾ. ಸೊ ಇದು 3ನೇ ಪಂಕ್ತಿಯ ಒಂದು ವಿಶ್ಲೇಷಣೆ. 4ನೇ ಶ್ಲೋಕಕ್ಕೆ ಹೋಗೋಣ. ಚತುರ್ವಿಧಾ ಶ್ರೀ ಭಗವತ್ ಪ್ರಸಾದ ಸ್ವಾದ್ವನ್ನ ತೃಪ್ತಾನ್ ಹರಿಭಕ್ತ ಸಂಗಾನ್ ಕೃತ್ವೈವ ತೃಪ್ತಿಂ ಭಜತಾ ಸದೈವ ವಂದೇ ಗುರು ಶ್ರೀ ಚರಣಾರವಿಂದಂ. ಸೊ 4ನೇ ಶ್ಲೋಕ ಎಲ್ಲರಿಗೂ ಪ್ರಿಯವಾದ ಶ್ಲೋಕ. ಸೊ ಈ ಶ್ಲೋಕದಲ್ಲಿ ಏನಪ್ಪಾ ಹೇಳಲಾಗಿದೆ, ಗುರುಗಳು ನಮಗೆ ಪ್ರಸಾದವನ್ನ ಕೂಡ ಕೊಡ್ತಾ ಇದ್ದಾರೆ ಅಲ್ವಾ. ನೋಡಿ, ಪ್ರಸಾದ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ? ಪ್ರಸಾದ ಅಂದ್ರೆ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು ಅನ್ನೋ ಮಾತು. ಭಕ್ತಿಯ ಎಲ್ಲಾ ಕ್ರಿಯೆಯಲ್ಲಿ ತುಂಬಾ ಅಚ್ಚುಮೆಚ್ಚಾದ ಒಂದು ವಿಷಯ ಏನಪ್ಪಾ ಎಲ್ಲಾ ಭಕ್ತಾದಿಗಳಿಗೆ ಅಂತಂತಂದ್ರೆ ಪ್ರಸಾದ. ಸೊ ಗುರುಗಳು ಭಕ್ತಾದಿಗಳಿಗೆ ನಮಗೆ ಪ್ರಸಾದವನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನೋ ಮಾತು ಅಲ್ವಾ. ಸೊ ಈ ಶ್ಲೋಕದಲ್ಲಿ ಹೇಳಲಾಗಿದೆ ಏನಂತ, ಚತುರ್ವಿಧ ಶ್ರೀ ಭಗವತ್ ಪ್ರಸಾದ. ಸೊ ಗುರುಗಳು ಭೋಗವನ್ನ ಭಗವಂತನಿಗೆ ಶ್ರೀ ರಾಧಾಕೃಷ್ಣರಿಗೆ ಅರ್ಪಣೆ ಮಾಡಿ ಅದನ್ನ ಭಗವಂತ ಸ್ವೀಕರಿಸಿದಾದ ನಂತರ ಅದು ಪ್ರಸಾದವಾಗುತ್ತೆ. ಸೊ ಆ ಒಂದು ಪ್ರಸಾದವನ್ನ ಅವರು ಎಲ್ಲಾ ಒಂದು ಭಕ್ತಾದಿಗಳಿಗೆ ಕೊಟ್ಟಾಗ, ಅದನ್ನ ಎಲ್ಲಾ ಒಂದು ಭಕ್ತಾದಿಗಳಿಗೆ ನೀಡಿದಾಗ ಭಕ್ತಾದಿಗಳು ಆ ಒಂದು ಪ್ರಸಾದವನ್ನ ಸ್ವೀಕರಿಸಿರುವ ಒಂದು ಸಂತುಷ್ಟಿಯನ್ನ ನೋಡಿ ಗುರುಗಳಿಗೂ ಕೂಡ ಎಷ್ಟೋ ಒಂದು ಆನಂದ, ಸಂತೋಷ, ಸಂತೃಪ್ತಿ ಅವರಿಗೂ ಕೂಡ ಆಗುತ್ತೆ ಅಂತ ಹೇಳಲಾಗಿದೆ ನಮ್ಮ ಮಾತು. ಸೊ ಇಲ್ಲಿ ನೋಡಿ, ಚತುರ್ವಿಧ ಅಂದ್ರೆ ಭಗವಂತನಿಗೆ 4 ಪ್ರಕಾರದ ಒಂದು ಅಡುಗೆಗಳನ್ನ ಅರ್ಪಣೆ ಮಾಡಲಾಗುತ್ತೆ. ಸೊ ಯಾವುದೆಲ್ಲ, ನಾಕುವುದು, ಅಗಿಯುವುದು, ಕುಡಿಯುವುದು, ಹೀರುವುದು. ಸೊ ಇದು 4 ಬಗೆಯ ಒಂದು ಏನು ಪದಾರ್ಥಗಳು ಅನ್ನೋ ಮಾತು ಅಲ್ವಾ. ಸೊ ಈ ಪ್ರಸಾದ ಏನಿದೆ ಇದು ನಮ್ಮ ಒಂದು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಇದು ಕೂಡ ಒಂದು ತುಂಬಾ ಒಂದು ಏನಂತಂದ್ರೆ ಮೇಲ್ಮಟ್ಟದ ಒಂದು ಭಾಗವನ್ನ ವಹಿಸುತ್ತೆ ನಮ್ಮ ಮಾತು. ಯಾವ ರೀತಿಯಾಗಿ ನೋಡಿ, ನಾವು ಯಾವುದೇ ಒಂದು ಪದಾರ್ಥವನ್ನ ಸೇವಿಸುತ್ತಲ್ವಾ, ಅದು ಅದರಲ್ಲಿ 3 ಭಾಗಗಳಿದೆ ನಮ್ಮ ಮಾತು. ಸೊ ಸ್ವೀಕರಿಸಿದ ನಂತರ ನಮಗೆ 3 ಪ್ರಕಾರವಾಗಿ ಅದರ ಒಂದು ಪ್ರಭಾವ ಉಂಟಾಗುತ್ತೆ ನಮ್ಮ ಮಾತು. ಸೊ ಮೊದಲನೇದಾಗಿ ಏನಪ್ಪಾ, ನಾವು ತಿನ್ನುವ ಒಂದು ಪದಾರ್ಥ ಒಂದು ಮೊದಲನೇ ಭಾಗ ಅದು ಏನಾಗುತ್ತೆ,
ವಿಸರ್ಜನೆಯಾಗಿ ನಮ್ಮಿಂದ ಹೊರಗಡೆ ಹೋಗುತ್ತಾನ ಮಾತು. ದೇಹದಿಂದ ಏನಾಗುತ್ತೆ, ಅದು ಮೂತ್ರ ಮತ್ತೆ ವಿಸರ್ಜನೆಯ ಮೂಲಕ ಅದು ದೇಹದಿಂದ ಹೋಗುತ್ತೆ. ಅದು ಮೊದಲನೇ ಭಾಗ. ಎರಡನೇ ಭಾಗ ಏನಾಗುತ್ತೆ, ಎರಡನೇ ಭಾಗದ ಒಂದು ಪದಾರ್ಥ ನಮ್ಮ ಒಂದು ದೇಹದ ಒಳಗೆ ರಕ್ತವಾಗಿ ಪರಿಗಣುತ್ತೆ, ಶಕ್ತಿಯಾಗಿ ಪರಿಗಣುತ್ತೆ. ಸೊ ನಮಗೆ ಆ ಒಂದು ದೇಹದಲ್ಲಿ ಶಕ್ತಿ ಏನ್ ಸಿಗುತ್ತಲ್ವಾ, ಅದು ಎರಡನೆಯ ಭಾಗದಿಂದ ಪದಾರ್ಥದ. ಮತ್ತೆ ಮೂರನೇ ಭಾಗ ಏನಿದೆ, ನಾವು ಏನ್ ಸ್ವೀಕರಿಸ್ತಿದ್ವಿ, ಸ್ವೀಕರಿಸುವ ಪದಾರ್ಥ ಅದು ಮೂರನೇ ಒಂದು ಭಾಗವಾಗಿ ಪರಿಗಣಿಸಿದಾಗ ಅದು ನಮಗೆ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗುತ್ತಾನ ಮಾತು ಅಲ್ವಾ. ಸೊ ಒಳ್ಳೆಯ ಪದಾರ್ಥ ಭಗವಂತನಿಗೆ ಅರ್ಪಣೆಯಾದ ಒಂದು ಪ್ರಸಾದವನ್ನ ಸ್ವೀಕರಿಸಿದ್ರೆ ನಮ್ಮ ಒಂದು ಪ್ರಜ್ಞೆಯ ಮೇಲೆ ಅದು ಅದರ ಒಂದು ಪ್ರಭಾವವು ಕೂಡ ಬೀಳುತ್ತಾನ ಮಾತು. ಸೊ ಅದಕ್ಕೆ ಮುಖ್ಯ ಏನಪ್ಪಾ ಅಂದ್ರೆ, ನಮಗೆಲ್ಲ ಗೊತ್ತಿರ್ಬೇಕು, ಯಾವ ಪದಾರ್ಥವನ್ನ ನಾವು ತಿಂತೇವೆ ಅದು ಕೇವಲ ಶಕ್ತಿ ಆಗಿ ಪರಿಗಣಲ್ಲ ಅಥವಾ ದೇಹದಿಂದ ಹೊರಗಡೆ ಹೋಗಲ್ಲ, ಆದ್ರೆ ಆ ಒಂದು ಪದಾರ್ಥ ನಮ್ಮ ಒಂದು ಚೇತನದ ಮೇಲೆ ಕೂಡ ಪ್ರಭಾವ ಇದೆ ಅನ್ನೋ ಮಾತು. ಸೊ ಪ್ರಸಾದ ತೆಗೆದುಕೊಂಡಾಗ ಏನಾಗುತ್ತೆ, ನಮ್ಮ ಆಧ್ಯಾತ್ಮಿಕ ಚೇತನ ಬೆಳೆಯುತ್ತೆ, ನಮ್ಮ ಒಂದು ಆಧ್ಯಾತ್ಮಿಕ ಪ್ರಗತಿ ಬೆಳೆಯುತ್ತಾ ಹೋಗುತ್ತೆ. ಸೊ ಅದಕ್ಕೆ ಏನು, ನಾವು ಏನೇ ಒಂದು ಪದಾರ್ಥವನ್ನ ತಿನ್ಬೇಕು ಅಂತಂದ್ರೆ ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನ ಸ್ವೀಕರಿಸಬೇಕು. ಸರಿನಾ. ಸೊ ನೋಡಿ, ನಮ್ಮ ಈ ಒಂದು ಇಸ್ಕಾನ್ ಸಂಸ್ಥೆ ಏನಿದೆ ಅಲ್ವಾ, ಇದು ಶುರುವಾಗಿರೋದೇ ಪ್ರಸಾದದಿಂದ ನಮ್ಮ ಶುರುವಾಗಿರೋದೇ ಪ್ರಸಾದದಿಂದ ನಮ್ಮ ಆ ಒಂದು ಸಮಯದಲ್ಲಿ ಬೌರಿ ಸ್ಟ್ರೀಟ್ ಅಲ್ಲಿ ಪ್ರಭುಪಾದರು ಇರ್ಬೇಕಾದಾಗ ಎಷ್ಟು ಬಗೆ ಬಗೆಯ ಒಂದು ಪದಾರ್ಥಗಳನ್ನ, ಪ್ರಸಾದವನ್ನ ಪ್ರಭುಪಾದರು ಸ್ವಯಂ ತಮ್ಮ ಒಂದು ಕೈಯಾರ ಅಡಿಗೆ ಮಾಡಿ ಎಲ್ಲಾ ಒಂದು ಆ ಒಂದು ಹಿಪ್ಪಿಗಳಿಗೆ ಅದನ್ನ ತಿನ್ನಿಸ್ತಾ ಇದ್ರು ಅನ್ನೋ ಮಾತು. ಸೊ ಅಷ್ಟು ಶಕ್ತಿ ಇದೆ ಅನ್ನೋ ಮಾತು ಪ್ರಸಾದ. ಯಾವತ್ತೂ ಕೂಡ ಪ್ರಸಾದವನ್ನ ನಾವು ಬಿಸಾಡೋದು ಅಥವಾ ಅದರ ಒಂದು ಕಮ್ಮಿ ಸ್ಥಾನವನ್ನು ನೋಡುವ ಒಂದು ಇದು ಮಾಡ್ಬಾರ್ದು. ಪ್ರಸಾದದಲ್ಲಿ ಅಷ್ಟು ಶಕ್ತಿ ಇದೆ ಅನ್ನೋ ಮಾತು ಅಲ್ವಾ. ಸೊ ಏನಾಗ್ತಾ ಇತ್ತು, ಪ್ರಭುಪಾದರ ಒಂದು ಸಮಯದಲ್ಲಿ ಪ್ರಭುಪಾದರು ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ದೊಡ್ಡ ಜಾರ್ ಫುಲ್ ಗುಲಾಬ್ ಜಾಮೂನ್ಸ್ ಅನ್ನ ಮಾಡಿ ಗೇಟ್ ಹತ್ರ ಇಡ್ತಾ ಇದ್ರ ನಮ್ಮ ಮಾತು. ಸೊ ಈ ಒಂದು ಹಿಪ್ಪಿಗಳೆಲ್ಲ ಏನ್ ಬರ್ತಾ ಇದ್ರಲ್ವಾ ದೇವಸ್ಥಾನಕ್ಕೆ, ಸೊ ಬಂದಾಗ ಏನಾಗ್ತಾ ಇತ್ತು, ಕೆಲವೊಂದ್ಸಲಿ ಅವರಿಗೆ ಇದೇನಪ್ಪ ಜಪ ಮಾಡ್ಬೇಕು, ಇದೇನಪ್ಪ ಬೆಳಿಗ್ಗೆ ಎದ್ದೇಳ್ಬೇಕು ಅದಿದು ಅಂತ ಕೆಲವೊಂದ್ಸಲಿ ಅವರು ವಾಪಸ್ ಹೋಗ್ಬೇಕು ಅಂತ ಇಚ್ಛಿಸ್ತಾ ಇದ್ರ ನಮ್ಮ. ಸೊ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಗೇಟಿನ ಬಳಿ ಅವ್ರು ನೋಡ್ತಾರೆ, ಗುಲಾಬ್ ಜಾಮೂನ್ ಇದೆ, ಓಕೆ ಒಂದು ಗುಲಾಬ್ ಜಾಮೂನ್ ತಿನ್ನುವ, 2 ಗುಲಾಬ್ ಜಾಮೂನ್ ತಿನ್ನುವ, 3ನೇ ಗುಲಾಬ್ ಜಾಮೂನ್ ತಿನ್ನುವ. ಗುಲಾಬ್ ಜಾಮೂನ್ ಎಷ್ಟು ಚೆನ್ನಾಗಿದೆ, ಹೊರಗಡೆ ಹೋದ್ರೆ ನನಗೆ ಇದು ತಿನ್ನೋ ಒಂದು ಅವಕಾಶನೇ ಸಿಗಲ್ಲಲ್ಲ ಅನ್ನೋ ಒಂದು ಕಾರಣದಿಂದ ಅವ್ರೇನ್ ಮಾಡ್ತಾರೆ, ಇವತ್ತು ಬೇಡ ನಾಳೆ ಹೋಗ್ತೇನೆ, ಅದು ಇವತ್ತು ನಾನು ಗುಲಾಬ್ ಜಾಮೂನ್ ತಿಂತೇನೆ, ಸೊ ನಾಳೆ ಇಲ್ಲ ನಾಡ್ದ. ಸೊ ಇದೇ ರೀತಿ ಏನಾಗ್ಬಿಡ್ತಾರೆ, ಅವ್ರು ದೇವಸ್ಥಾನದ ಒಳಗಡೆ ಉಳ್ಕೊಂಡ್ಬಿಡ್ತಾ ಇದ್ರು, ಕೇವಲ ಏನು ಪ್ರಸಾದವನ್ನು ಸ್ವೀಕರಿಸಿದ ಒಂದು ಕಾರಣ ಅನ್ನೋ ಮಾತು. ಸೊ ಅದು ಈ ಒಂದು ಪ್ರಸಾದದ ಒಂದು ಶಕ್ತಿ ಅಲ್ವಾ. ಸೊ ಪ್ರಸಾದ ಅಂದ್ರೆ ಒಂದು ಪದಾರ್ಥ, ಇನ್ನೊಂದು ಪ್ರಸಾದ ಅಂತಂದ್ರೆ ಕೃಪೆ ಅಂತಲೂ ಕೂಡ ಬರುತ್ತೆ ನಮ್ಮ ಮಾತು. ನಾನು ಕೇಳಿದೆ ಏನಪ್ಪಾ ಅಂದ್ರೆ, ಪ್ರಸಾದ ಅಂತಂದ್ರೆ ಪ್ರಭುಕ ಸಾಕ್ಷಾತ್ ದರ್ಶನ ಅಂತ ಕೂಡ ನಾನು ಕೇಳಿದೆ. ಪ್ರಸಾದ ಪ್ರಭುಕ ಸಾಕ್ಷಾತ್ ದರ್ಶನ. ಸೊ ಯಾರು ಸದಾ ಕಾಲ ಕೇವಲ ಪ್ರಸಾದವನ್ನು ಮಾತ್ರ ಸ್ವೀಕರಿಸ್ತಾರೋ ಅವರಿಗೆ ಶ್ರೀ ಶ್ರೀ ರಾಧಾಕೃಷ್ಣ ಪ್ರಭುಗಳ ಒಂದು ದರ್ಶನವೂ ಕೂಡ ನಮಗೆ ಹಾಗೆ ಆಗುತ್ತೆ. ಮತ್ತೆ ಇನ್ನೊಂದು ಮುಖ್ಯ ವಿಚಾರ ನೋಡಿ, ಯಾರು ಪ್ರಸಾದವನ್ನ ಸದಾ ಕಾಲ ಸ್ವೀಕರಿಸ್ತಾರೋ ಅವರಿಗೆ ಒಂದು ಆಧ್ಯಾತ್ಮಿಕ ಚೇತನ ಚೇತರಿಸ್ಕೊಳ್ತಾನ ಮತ್ತ ಅವ್ರ ಒಳಗಡೆ. ಅಂದ್ರೆ ಯಾವುದು ಒಳ್ಳೇದು, ಯಾವುದು ಕೆಟ್ಟದು, ಹೇಗೆ ನಮ್ಮ ಜೀವನದಲ್ಲಿ ನಡ್ಕೊಳ್ಬೇಕು, ನಮ್ಮ ಒಂದು ವರ್ತನೆ ಯಾವ ರೀತಿಯಾಗಿರ್ಬೇಕು ಬೇರೆಯವರ ಒಂದು ಸಂಘದಲ್ಲಿ ಅನ್ನೋ ಒಂದು ಬುದ್ಧಿ, ಒಳ್ಳೆಯ ಒಂದು ಬುದ್ಧಿ ಕೂಡ ನಮ್ಮಲ್ಲಿ ಬರುತ್ತೆ. ಯಾವ್ದ್ರ ಕಾರಣ, ಪ್ರಸಾದದ ಸ್ವೀಕರಿಸುವ ಕಾರಣನ ಮಾತು ಅಲ್ವಾ. ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ, ಗುರುಗಳು ನಮಗೆ ಪ್ರಸಾದವನ್ನು ಕೂಡ ಏನು ಕೊಟ್ಟು ನಮ್ಮಲ್ಲಿ ಏನು ಆ ಒಂದು ಆಧ್ಯಾತ್ಮಿಕ ಚೇತನವನ್ನ ಅವರು ಕಳಿಸ್ತಾರೆ. ಇದು 4ನೇ ಶ್ಲೋಕದ ಒಂದು ಅರ್ಥ. 5ನೇ ಶ್ಲೋಕಕ್ಕೆ ಹೋಗೋಣ. 5ನೇ ಪಂಕ್ತಿಯಲ್ಲಿ ಈ ರೀತಿಯಾಗಿ ಉಚ್ಚಾರಣೆ ಇದೆ. ಕ್ಷೀರಾಧಿಕ ಮಾಧವಯೋರಪಾರ ಮಾಧುರ್ಯ ಲೀಲ ಗುಣರೂಪನಾಮ್ನ ಪ್ರತಿಕ್ಷಣ ಸ್ವಾದನಲೋಲುಪಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ಸೊ 5ನೇ ಶ್ಲೋಕ ತುಂಬಾ ಮಹತ್ವದ್ದು. ಯಾಕೆ ಅಂದ್ರೆ ಈ ಒಂದು ಶ್ಲೋಕದಲ್ಲಿ ಗುರುಗಳು ಆ ಒಂದು ಭಕ್ತಿಯಲ್ಲಿ ಎಷ್ಟು ಆ ಒಂದು ಉನ್ನತ ಮಟ್ಟದಲ್ಲಿ ಇದ್ದಾರೆ ಅನ್ನೋ ಒಂದು ವಿಚಾರ ನಮಗೆ ತಿಳಿಸಿಕೊಡುತ್ತಾನ ಮಾತು ಅಲ್ವಾ. ನೋಡಿ, ಭಗವದ್ಧಾಮದಲ್ಲಿ
ಭಗವಂತ ಎಷ್ಟೋ ಒಂದು ಲೀಲೆಗಳಲ್ಲಿ ಅವರು ಯಾವಾಗ್ಲೂ ಕಾರ್ಯನಿರತರಾಗಿರ್ತಾರೆ. ಮತ್ತು ಎಲ್ಲಾ ಲೀಲೆಗಳಲ್ಲಿ ಭಗವಂತ ಆ ಒಂದು ವೈಕುಂಠ ಗೋಲೋಕಧಾಮದಲ್ಲಿ ಮೆರೆತಿರ್ತಾರೆ ಅವರು. ಸೊ ಭಗವಂತನ ಈ ಒಂದು ಲೀಲೆಗಳು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಏನಾಗ್ತಾ ಇದೆ, ಅದನ್ನ ಈ ಒಂದು ಭೂಲೋಕದಲ್ಲಿರುವ ನಮ್ಗೆಲ್ಲರಿಗೂ ಕೂಡ ಗೊತ್ತಾಗೋದು ಹೇಗೆ ಅಂದ್ರೆ ಗುರುಗಳ ಒಂದು ಅನುಗ್ರಹದಿಂದ. ಸೊ ಗುರುಗಳು ಅವರಿಗೆ ಆ ಒಂದು ದಿವ್ಯ ದರ್ಶನದ ಒಂದು ಶಕ್ತಿ ಇರುತ್ತೆ ನಮ್ಮ. ಸೊ ಭಗವತ್ ಆ ಒಂದು ಗೋಲೋಕದಲ್ಲಿ ಆಗುವ ಲೀಲೆಗಳೆಲ್ಲವೂ ಕೂಡ ಗುರುಗಳಿಗೆ ದರ್ಶನವಾಗುತ್ತೆ ನಾವು, ದಿವ್ಯ ದರ್ಶನವಾಗುತ್ತೆ ನಾವು. ಸೊ ಆ ಒಂದು ಗುರುಗಳ ಒಂದು ಶರಣಾಗತಿಯಿಂದ, ಭಕ್ತಿಯಿಂದ, ಆ ಒಂದು ಭಕ್ತಿ ಭಾವನೆ ಅವರಲ್ಲಿ ಆ ಒಂದು ಎತ್ತರ ಮಟ್ಟಿಗೆ ಬೆಳೆದಿರುವ ಕಾರಣ ಅವರ ಒಂದು ಹೃದಯದಲ್ಲಿ ಇವೆಲ್ಲ ಲೀಲೆಗಳು ಭಗವಂತನದ್ದು ಪ್ರಕಾಶಮಯವಾಗುತ್ತೆ ನಮ್ಮ ಅಲ್ವಾ. ಸೊ ಆದ ಕಾರಣ ಅವರಿಗೆ ಈ ಒಂದು ಎಲ್ಲ ರಾಧಾಕೃಷ್ಣರ ಒಂದು ಲೀಲೆಗಳನ್ನು ನಮಗೆ ತೋರಿಸಿಕೊಡ್ತಾರೆ. ಸೊ ಭಾಗವತನಲ್ಲಿ ನಮಗೆ ಒಂದು ಶ್ಲೋಕ ಈ ರೀತಿಯಾಗಿ ಬರುತ್ತೆ. 3ನೇ ಸ್ಕಂದದ 15ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ನಮಗೆ ಹೇಳಲಾಗಿದೆ ಏನಂತಂದ್ರೆ, ಶ್ರೀರೂಪಿಣಿ ಕೊಣಯತಿ ಚರಣಾರವಿಂದಂ ಲೀಲಾಂಬುಜೇನ ಹರಿಸದ್ಮನಿ ಮುಕ್ತ ದೋಷ ಸಂಲಕ್ಷತೆ ಸ್ಫಟಿಕ ಕುದ್ಯ ಉಪೇತ್ಯ ಹೇಮ್ನಿ ಸಮ್ಮಾಜಿತೆ ವಯತ್ ಅನುಗ್ರಹಣೆ ಅನ್ಯಯತ್ನಃ. ಸೊ ಈ ಶ್ಲೋಕದಲ್ಲಿ ಹೇಳಲಾಗಿದೆ ಏನಂತಂದ್ರೆ, ಶ್ರೀರೂಪಿಣಿ ಕೊಣಯತಿ ಚರಣಾರವಿಂದಂ. ಲಕ್ಷ್ಮೀ ಮಾತೆ ಶ್ರೀ ಲಕ್ಷ್ಮಿ ಆ ಒಂದು ವೈಕುಂಠ ಲೋಕದಲ್ಲಿ ಎಷ್ಟೋ ಒಂದು ಸೊಬಗಿನಿಂದ, ಶ್ರೀರೂಪಿಣಿ ಕೊಣಯತಿ ಚರಣಾರವಿಂದ, ಕೊಣಯತಿ. ಸೊ ಎಷ್ಟೋ ಒಂದು ಸೊಬಗಿನಿಂದ ವೈಕುಂಠ ಲೋಕದಲ್ಲಿ ಲಕ್ಷ್ಮೀಜಿ ಇದ್ದಾಳನ್ನ ಮಾಡ್ತಾರೆ. ಅವಳೇನ್ ಮಾಡ್ತಾ ಇದ್ದಾಳೆ? ಶ್ರೀರೂಪಿಣಿ ಕೊಣಯತಿ ಚರಣಾರವಿಂದಂ ಲೀಲಾಂಬುಜೇನ ಹರಿಸದ್ಮುನಿ ಮುಕ್ತ ದೋಷ. ಅವಳು ತನ್ನ ಎಡ ಕೈಯಲ್ಲಿ ಕಮಲದ ಹೂವನ್ನ ಹಿಡ್ಕೊಂಡು, ಇನ್ನೊಂದು ಕೈಯಲ್ಲಿ ಏನಂತೆ ಬಾರಿಗೆಯನ್ನ ಹಿಡ್ಕೊಂಡು ಆ ಒಂದು ವೈಕುಂಠ ಲೋಕದಲ್ಲಿ ತಾವು ನಿವಸಿಸುವ ಲಕ್ಷ್ಮೀನಾರಾಯಣ ನಿವಸಿಸುವ ಆ ಒಂದು ಮನೆಯಲ್ಲಿ, ಆ ಒಂದು ಅರಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಂದು ಚೂರು ಧೂಳು ಕೂಡ ಇರಲ್ಲ ನಮ್ಮ ಮಾತಲ್ಲಿ. ಎಲ್ಲಾ ಒಂದು ನೆಲೆ ಗೋಡೆ ಎಲ್ಲವೂ ಕೂಡ ಎಷ್ಟೋ ಒಂದು ವಜ್ರ ವೈಡೂರ್ಯ ಹಲವಾರು ಬೆಳೆ ಬಾಳೋ ಒಂದು ಕಲ್ಲುಗಳಿಂದ ಅದನ್ನ ಅಲ್ಲಿ ಮಾಡಲಾಗಿರುತ್ತ ನಮ್ಮ ಮಾತು. ಸೊ ಲೀಲಾಂಬುಜೇನ ಹರಿಸದ್ಮಣಿ ಮುಕ್ತ ದೋಷ ಸಂಲಕ್ಷತೆ ಸ್ಫಟಿಕ ಕುದ್ಯ ಉಪೇತ್ಯ ಹೇಮಿನಿ. ಸೊ ಅಂತಹ ಒಂದು ಸ್ಥಾನದಲ್ಲಿ ಎಲ್ಲಿ ಒಂದು ಚೂರು ಧೂಳು ಕೂಡ ಇಲ್ಲವೋ ಅಲ್ಲಿ ಲಕ್ಷ್ಮೀ ದೇವಿ ತನ್ನ ಬಲಗೈಯಲ್ಲಿ ಬಾರಿಗೆಯನ್ನ ಇಟ್ಕೊಂಡು ಕ್ಲೀನ್ ಮಾಡ್ತಾ ಇದ್ದಾಳೆ. ನೋಡಿ ಎಷ್ಟು ವಿಶೇಷಕರವಾದದ್ದು. ಸೊ ಯಾಕೆ ಅವಳು ಅಲ್ಲಿ ಆ ರೀತಿಯಾಗಿ ಲೀಲೆಯಲ್ಲಿ ತೊಡಗಿದ್ದಾಳೆ, ಆ ರೀತಿಯ ಕೈಯಲ್ಲಿ ಬಾರಿಗೆ ಇಟ್ಕೊಂಡು ಕಸ ಗುಡಿಸ್ತಾ ಇದ್ದಾಳೆ? ಯಾಕೆ? ನಾರಾಯಣನ ಒಂದು ಅನುಗ್ರಹವನ್ನ ಪಡೆಯೋದಕ್ಕೆ. ನಾರಾಯಣಿಗೆ ಹೋಗ್ಬೇಕಾದ್ರೆ ನಾರಾಯಣನನ್ನ ನೋಡಿ, ಓ ಲಕ್ಷ್ಮೀಜಿಗೆ ಕಸ ಬಾರಿಸ್ತಾ ಇದ್ದಾಳೆ ಅನ್ನೋ ಒಂದು ಗುಣ ಏನಂತಿದ್ರು ಹೊಗಳಿಕೆ ಮಾಡೋದು, ನನ್ನ ಮೇಲೆ ಕೃಪೆ ಬರುತ್ತೆ ನಾರಾಯಣನ ಒಂದು ಕಾರಣದಿಂದ ಅವಳಿಗೆ ಈ ರೀತಿಯಾಗಿ ಸೇವೆಯಲ್ಲಿ ಮಗ್ನಳಾಗಿದ್ದಾಳೆ ನಮ್ಮ ವಿಷ್ಣುವಿನ ಒಂದು ಸೇವೆಯಲ್ಲಿ ಅಲ್ವಾ. ಸೊ ನಾವು ನೋಡ್ಬೋದು ಲಕ್ಷ್ಮಿ, ಶ್ರೀಮತಿ ರಾಧಾರಾಣಿ, ಸೀತೆ ಇವರೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಭಗವಂತನ ಶಕ್ತಿ ಸ್ವರೂಪ ನಮ್ಮ ಅಂತರಂಗ ಶಕ್ತಿ ಅಂತ ಕೂಡ ಕರೀತಾರೆ. ಸೊ ಇವರೆಲ್ಲರೂ ಕೂಡ ಭಗವಂತನ ಒಂದು ಸೇವೆಗೋಸ್ಕರ ಅಂತ ಭಗವಂತನಿಂದ ಇವರೆಲ್ಲರೂ ಕೂಡ ಬಂದಿರೋದು ನಮ್ಮ ಎಕ್ಸ್ಪ್ಯಾನ್ಷನ್ಸ್ ಅಂತ ಅಲ್ವಾ. ಸೊ ಯಾವತ್ತೂ ಕೂಡ ನಾವು ಭಗವಂತನನ್ನ ಮತ್ತೆ ಏನು ಶಕ್ತಿ ಸ್ವರೂಪವಾದ ಲಕ್ಷ್ಮಿ, ರಾಧಾರಾಣಿ ಅಥವಾ ಸೀತೆಯನ್ನ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನೋಡ್ಬೋದು, ಸೂರ್ಯನಿಂದ ಆ ಒಂದು ಕಿರಣಗಳನ್ನ ಯಾವ ರೀತಿ ಕಿರಣ ಮತ್ತೆ ಪ್ರಕಾಶವನ್ನ ಯಾವ ರೀತಿಯಾಗಿ ಬೇರ್ಪಡಿಸೋದಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿಯಾಗಿ ನಾವು ಯಾವತ್ತೂ ಕೂಡ ಕೃಷ್ಣ ಅಥವಾ ವಿಷ್ಣು ಅವರಿಂದ ರಾಧಾರಾಣಿ ಅಥವಾ ಲಕ್ಷ್ಮಿಯನ್ನ ಬೇರ್ಪಡಿಸೋದಕ್ಕೆ ಸಾಧ್ಯವಿಲ್ಲ ನಮ್ಮ ಅಲ್ವಾ. ಸೊ ಇವರು ಇಬ್ಬರು ಕೂಡ ಏನಪ್ಪಾ ಅಂದ್ರೆ ನಮ್ಮ ನಿಜವಾದ ತಂದೆ ಮತ್ತೆ ತಾಯಿಯ ನಮ್ಮ
ನಮ್ಮ ನಮ್ಮ ನಮ್ಮ ನಾವು ಆರಾಧಿಸುವ ಒಂದು ದೈವತ್ವ ತಂದೆ ತಾಯಿ ಯಾರಪ್ಪ ಅಂತಂದ್ರೆ ರಾಧಾಕೃಷ್ಣರ ಮಾತು. ಸೊ ಯಾವಾಗ ನಾವು ಆ ಒಂದು ಆಧ್ಯಾತ್ಮಿಕ ಲೋಕದಲ್ಲಿರುವ ಆ ಒಂದು ತಂದೆ ತಾಯಿಯನ್ನ ಮರೆತು ಹೋಗ್ತೇವೆ, ನಮ್ಮನ್ನ ಈ ಒಂದು ಭೌತಿಕ ಲೋಕಕ್ಕೆ ಕಳಿಸಲಾಗುತ್ತೆ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ಭೌತಿಕ ವ್ಯಕ್ತಿಗಳನ್ನ ನಾವು ಸ್ವೀಕರಿಸಬೇಕಾಗುತ್ತೆ. ನಮ್ಮ ಒಂದು ತಂದೆ ತಾಯಿ ಜನ್ಮ ಜನ್ಮಾಂತರಗಳ ಕಾಲ ಎಲ್ಲಾ ಒಂದು ದೇಹಗಳಿಗೆ ಸೀಮಿತವಾದ ಒಂದು ತಂದೆ ತಾಯಿರ ಒಂದು ಸ್ಥಾನವನ್ನ ನಾವು ಇಲ್ಲಿ ಸ್ವೀಕರಿಸಬೇಕಾಗುತ್ತೆ. ಸೊ ನಾವು ಅನ್ಕೋಬಾರ್ದು ಯಾವತ್ತೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ರಾಧಾಕೃಷ್ಣ ಇವರು ಒಂದು ಲೌಕಿಕ ಜಗತ್ತಿನಲ್ಲಿರುವ ಪ್ರಿಯತಮ ಪ್ರೇಯಸಿಯ ಒಂದು ಸಂಬಂಧ ಆ ರೀತಿ ಅಲ್ಲ. ಇದು ತುಂಬಾ ದಿವ್ಯವಾದ ಒಂದು ಸಂಬಂಧ ಅನ್ನೋ ಮಾತು. ಸೊ ಇವರಿಬ್ಬರೂ ಕೂಡ ಏನಪ್ಪಾ ಅಂದ್ರೆ ಸಚ್ಚಿದಾನಂದ ಮೂರ್ತಿಗಳನ್ನ ಮಾತು. ಅವರ ಒಂದು ದೇಹದಲ್ಲಿ ಯಾವುದೇ ರೀತಿಯಾದ ಒಂದು ದೋಷವಾಗಲಿ ಅಥವಾ ಕಲ್ಮಶಗಳಾಗಲಿ ಅಥವಾ ಕಾಮ, ಕ್ರೋಧ, ಅಸೂಯೆ, ಜಿಗುಪ್ಸೆ, ಮೋಹ ಇವುಗಳು ಯಾವತ್ತೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಮಾತು ಅಲ್ವಾ. ಸೊ ಇಂತಹ ಒಂದು ದಿವ್ಯ ರೂಪಿಗಳಾದ ರಾಧಾಕೃಷ್ಣರ ಒಂದು ನಿತ್ಯ ಸ್ಮರಣೆಯಲ್ಲಿ ಗುರುಗಳು ಸದಾ ಕಾಲ ತೊಡಗಿರ್ತಾರ ನಮ್ಮ ಮಾತು. ಅದಕ್ಕೆ ಹೇಳಲಾಗಿದೆ, ಶ್ರೀ ರಾಧಿಕಾ ಮಾಧವಯೋರ್ ಅಪಾರ ಮಾಧುರ್ಯ ಲೀಲಾ ಗುಣರೂಪನ ಅಂತ. ಸೊ ಅವರಿಬ್ಬರ ಒಂದು ಮಾಧುರ್ಯ ಲೀಲೆಗಳಲ್ಲಿ, ಅವರ ಒಂದು ರೂಪದಲ್ಲಿ, ಮತ್ತೆ ಅವರ ಒಂದು ದಿವ್ಯ ನಾಮದಲ್ಲಿ ಶ್ರೀ ಗುರುಗಳು ಯಾವಾಗ್ಲೂ ಕೂಡ ತಮ್ಮನ್ನ ತಾವು ಅದರಲ್ಲಿ ತಲ್ಲೀನರಾಗಿರ್ತಾರ ನಮ್ಮ ಮಾತು ಸ್ಮರಣೆಯಲ್ಲಿ. ಮೂರರಲ್ಲಿ ಹೇಳಾಗಿದೆ ಏನಪ್ಪಾ, ಪ್ರತಿಕ್ಷಣ ಸ್ವಾದನ ಲೋಲುಪಸ್ಯ ವಂದೇ ಗುರು ಶ್ರೀಚರಣ. ಪ್ರತಿ ಕ್ಷಣವೂ ಕೂಡ ಈ ಒಂದು ಆಸ್ವಾದನೆಯಲ್ಲಿ ಅವರು ಸದಾ ಕಾಲ ಮಗ್ನರಾಗಿದ್ದಾರೆ, ಮತ್ತೆ ಬಯಸ್ತಾ ಇದ್ದಾರೆ ಈ ಒಂದು ಸೇವೆ. ಸೊ ನಮಗೆ ಇಂತಹ ಒಂದು ರಾಧಾಕೃಷ್ಣರ ಸೇವೆ ಸಿಗೋದೇನಿದೆ ಅದು ತುಂಬಾ ಕಷ್ಟ. ಆದ್ರೆ ಗುರುಗಳ ಒಂದು ಕೃಪೆಯ ಒಂದು ಮೂಲಕ, ಯಾಕೆ ನಾವು ಮರ್ತೋಗಿದ್ದೇವೆ ಅವರನ್ನ. ಸೊ ಆದ ಕಾರಣ ನಮ್ಮನ್ನ ಆ ಒಂದು ರಾಧಾಕೃಷ್ಣರ ಒಂದು ಸೇವೆಯಲ್ಲಿ ತೊಡಗಿಸುವುದಕ್ಕೆ ಶ್ರೀ ಗುರುಗಳ ಒಂದು ಕೃಪೆಯಿಂದ ಮಾತ್ರ ಸಾಧ್ಯ ಅನ್ನೋ ಮಾತು ಅಲ್ವಾ. ಸೊ ಅದಕ್ಕೆ ಗುರುಗಳ ಒಂದು ಆರಾಧನೆ ತುಂಬಾ ಮುಖ್ಯ. ಸೊ ಏನಾಗುತ್ತೆ ಆಧ್ಯಾತ್ಮಿಕ ಲೋಕದಲ್ಲಿ ನಾವು ಏನೇನಾಗುತ್ತೆ ಅಂತಂದ್ರೆ, ನೋಡಿ ಒಂದ್ಸಲ ಏನಾಯ್ತು, ಕೃಷ್ಣ ರಾಧಾರಾಣಿಯನ್ನ ಭೇಟಿ ಆಗ್ಬೇಕು ಅಂತ ಹೋಗ್ತಾರೆ ರಾಧಾರಾಣಿಯ ಮನೆಗೆ. ಸೊ ರಾಧಾರಾಣಿ ಮನೆಗೆ ಹೋಗ್ಬಿಟ್ಟು ಕೃಷ್ಣ ಏನ್ ಮಾಡ್ತಾನೆ, ತನ್ನ ಬೆರಳಿನಿಂದ ಆ ಒಂದು ಬಾಗಿಲನ್ನು ತಡ್ತಾನೆ. ಒಳಗಡೆ ಯಾರಿದ್ರ ರಾಧಾ ಅಂತ ಕರೀತಾರೆ. ಸೊ ಅವಾಗ ಒಳಗಡೆಯಿಂದ ರಾಧಾರಾಣಿ ಕೇಳ್ತಾಳೆ, ಯಾರು ಬಂದಿರೋದು ಅಂತಂದು ಕೇಳಿದ್ರೆ, ಯಾರದು ಒಂದು ಬೆರಳಿನಿಂದ ಬಾಗಿಲನ್ನು ತಡ್ತಾ ಇರೋದು ಅಂತಂದ್ರೆ ಕೃಷ್ಣ ಹೇಳ್ತಾರೆ, ನಾನು ಮಾಧವ ಬಂದಿರೋದು ಅಂತ ಕೃಷ್ಣ ಹೇಳ್ತಾರೆ. ಸೊ ಯಾರು ಮಾಧವ ಅಂತಂದ್ರೆ ವಸಂತ ಋತು ಅಂತ ಕೂಡ ಅರ್ಥ. ಸೊ ವಸಂತ ಋತು ಈಗ ಇಲ್ವ ತಾನೆ, ಇನ್ನು ವಸಂತ ಋತು ಬಂದೇ ಇಲ್ಲ. ಸೊ ಅದು ಮಾಧವ ಅಲ್ಲಲ್ಲ ಅಂತಂತಂದ್ರೆ, ಇಲ್ಲ ನಾನು ಚಕ್ರವನ್ನ ಹಿಡಿದಿರುವವ ನಾನು ಅಂತ ಮತ್ತೆ ಕೃಷ್ಣ ಹೇಳ್ತಾನೆ ಅಲ್ವಾ. ಕೃಷ್ಣನ ಕೈಯಲ್ಲಿ ಯಾವಾಗ್ಲೂ ಸುದರ್ಶನ ಚಕ್ರ ಇರುತ್ತೆ. ಸೊ ಸುದರ್ಶನ ಚಕ್ರವನ್ನ ಹಿಡಿದಿರುವವನು ಅಂತಂದ್ರೆ ರಾಧಾರಾಣಿ ಹೇಳ್ತಾಳೆ, ಈ ಒಂದು ಏನಂತ ಹೇಳ್ತಾರೆ, ಮಡಿಕೆ ಅಂತ ಹೇಳ್ತೀವಲ್ಲ, ಮಡಿಕೆ ಮಾಡುವವನು ಅವನು ಕೂಡ ಯಾವಾಗ್ಲೂ ಚಕ್ರವನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ. ಸೊ ಏನು ಮಡಿಕೆ ಮಾಡುವವನ ಬಂದಿರೋದಂದ್ರೆ ಅಲ್ಲ, ಹಾವನ್ನು ಏನಂತ ಹೇಳ್ತಾರೆ, ಹಾವಿನ ಮೇಲೆ ನೃತ್ಯ ಮಾಡಿದವನು ನಾನು ಅಂತ ಕೃಷ್ಣ ಹೇಳ್ತಾರೆ. ಹಾವಿನ ಜೊತೆ ನೃತ್ಯ ಮಾಡಿದವನು, ಹಾವನ್ನ ಏನು ಬಾಗಿಸಿರುವವನು ಅಂತಂದ್ರೆ ಗರುಡ. ಸೊ ಗರುಡನ ಬಂದಿರೋದಂದ್ರೆ ಇಲ್ಲ ಗರುಡನ ಒಡೆಯ ನಾನು ಬಂದಿರೋದು ಅಂತಂತ. ಈ ರೀತಿಯಾಗಿ ಏನಂತಂದ್ರೆ ಆ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ರಾಧಾ ಮತ್ತು ಕೃಷ್ಣರು ಸದಾ ಕಾಲ ಎಷ್ಟೋ ಒಂದು ಏನಂತ ಹೇಳ್ತಾರೆ ಅನ್ಯೋನ್ಯತೆಯಿಂದ ಲೀಲೆಗಳಲ್ಲಿ ತೊಡಗಿರ್ತಾರ ನಮ್ಮ ಮಾತು. ಸೊ ಎಲ್ಲಾ ಒಂದು ಲೀಲೆಗಳನ್ನ ಗುರುಗಳು ನಮಗೆ ಕೃಪಾ ಮೂರ್ತಿಗಳಾಗಿ ಈ ಒಂದು ಲೀಲೆಗಳನ್ನ ನಮಗೆ ಆ ಒಂದು ಏನಂತ ಹೇಳ್ತಾರೆ ತಮ್ಮ ಒಂದು ಪುಸ್ತಕಗಳ ಮೂಲಕ ಮತ್ತೆ ತಮ್ಮ ಒಂದು ಶಿಕ್ಷಣದ ಮೂಲಕ ನಮಗೆ ತಿಳಿಸಿಕೊಡ್ತಾರ ನಮ್ಮ ಶಿಲಾ ಪ್ರಭುಪಾದರ ಒಂದು ಉದಾಹರಣೆ ನೋಡಬಹುದು. ಎಷ್ಟು ಒಂದು ಸೊ ಪ್ರಭುಪಾದರು ಎಷ್ಟೋ ಒಂದು ಸಮಯವನ್ನು ಕೇವಲ 2 ಗಂಟೆಗಳ ಕಾಲ ಏನು ಮಲಗಿ, ಅದಕ್ಕಿಂತಲೂ ಕಮ್ಮಿ ಕೆಲವೊಂದ್ಸಲಿ ಮಲಗಿ ಏನು ರಾತ್ರಿ ಪೂರ್ತಿ ಪುಸ್ತಕಗಳನ್ನ ಬರಿತಾ ಇದ್ರು ಅನ್ನೋ ಮಾತು. ಸೊ ಯಾಕೆ ನಮಗೆ ಆ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ವಿಷಯಗಳನ್ನ ತಮ್ಮ ಒಂದು ಪುಸ್ತಕಗಳ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ ನಮ್ಮ ಮಾತು. ಅದೇ ರೀತಿಯಾಗಿ ನಾವು ನೋಡಬಹುದು ಏನು ಪ್ರಭುಪಾದರ ಒಂದು ಶಿಷ್ಯರು ಕೂಡ ಯಾವ ಮಟ್ಟದಲ್ಲಿ
ತಮ್ಮನ್ನು ತಾವು ಸಂಪೂರ್ಣವಾಗಿ ಈ ಒಂದು ಏನಂತ ಹೇಳ್ತಾರೆ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತಂದ್ರೆ ಆ ಒಂದು ಉದಾಹರಣೆಗಳು ಕೂಡ ನಮಗೆ ಎಷ್ಟೋ ಒಂದು ಸಿಗುತ್ತೆ ನಮ್ಮ ಹತ್ರ. ಸೊ ಇದು 5ನೆಯ ಒಂದು ಶ್ಲೋಕದ ಆ ಆ ಚರ್ಚೆಯನ್ನ ಮತ್ತು 6ನೇ ಶ್ಲೋಕಕ್ಕೆ ಹೋಗೋಣ. ನೋಡಿ, ಈಗ 6ನೇ ಶ್ಲೋಕದ ಒಂದು ಪಠನೆ ಮಾಡೋಣ ಅಂತ. ನಿಕುಂಜಯೋನೋ ರತಿಕೇಲಿಸಿದ್ಯೈ ಯಾಯಾಲಿಭಿರ್ಯುಕ್ತಿರಪೇಕ್ಷಣೀಯ ತತ್ರಾತ್ರಿಧಕ್ಷದತಿವಲ್ಲಭಸ್ಯ ವಂದೇ ಗುರು ಶ್ರೀ ಚರಣಾರವಿಂದ. 6ನೇ ಶ್ಲೋಕ. ಸೊ 6ನೇ ಶ್ಲೋಕದಲ್ಲಿ ನಮಗೆ ಏನನ್ನ ಹೇಳಲಾಗಿದೆ? ಸೊ 6ನೇ ಶ್ಲೋಕದಲ್ಲಿ ನಮಗೆ ಏನನ್ನ ಹೇಳಲಾಗಿದೆ ಅಂತಂದ್ರೆ, ಗುರು ಯಾವ ರೀತಿಯಾಗಿ ಆ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ಆಗಿತ್ತಿರುವ ಒಂದು ಲೀಲೆಗಳಲ್ಲಿ ಅವರೂ ಕೂಡ ತಮ್ಮ ಒಂದು ಏನಂತ ಹೇಳ್ತಾರೆ, ತಮ್ಮ ಒಂದು ಭಾಗವನ್ನ ಅವರೂ ಕೂಡ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರದ್ದು ಆದ ಒಂದು ಪಾತ್ರವೂ ಕೂಡ ಆ ಒಂದು ಲೀಲೆಗಳಲ್ಲಿದೆ. ಸೊ ಏನದು, ಅದರ ಅರ್ಥವನ್ನ ನಾವು ಚರ್ಚೆ ಮಾಡುತ್ತಾ ಇಲ್ಲಿ ಹೇಳಲಾಗಿದೆ ಏನಪ್ಪಾ ಅಂತಂದ್ರೆ, ನಿಕುಂಜ ಯೋನೋ ರತಿಕೇಲಿ ಸಿದ್ಧೈ ಅಂದ್ರೆ, ನಿಕುಂಜ ಯೋನೋ ಅಂದ್ರೆ ವೃಂದಾವನದಲ್ಲಿ ಕುಂಜಗಳಿದೆ ನಮ್ಮ ಕುಂಜಗಳು. ಸೊ ಆ ಒಂದು ಕುಂಜದ ಒಳಗಡೆ ರಾಧಾಕೃಷ್ಣರು ಲೀಲೆಗಳಲ್ಲಿ ತೊಡಗಿರ್ತಾರ ನಮ್ಮ ಅಲ್ವಾ. ಸೊ ನಿಕುಂಜ ಏನೋ ರತಿಕೇಲಿ ಸಿದ್ಧೈ. ಸೊ ಅವರು ಇಬ್ಬರೂ ಕೂಡ ತಮ್ಮಿಬ್ಬರ ಒಂದು ಆಕರ್ಷಣ ಪ್ರತಿ ಎಷ್ಟೋ ಒಂದು ಲೀಲೆಗಳಲ್ಲಿ ಆ ಒಂದು ವೃಂದಾವನದ ಕುಂಜಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮಗೆ ಇದು ಯಾವ ರೀತಿಯಾಗಿ ಅಪ್ಲೈ ಆಗುತ್ತೆ ಅಥವಾ ನಮಗೇನಿದ್ರಿಂದ ತಿಳ್ಕೊಳ್ಳುವಂತದ್ದು ಅಂತಂದ್ರೆ, ನಾವು ನೋಡಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತೇವೆ. ಸೊ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಉಚ್ಚಾರಣೆ ಮಾಡ್ಬೇಕಾದಾಗ ಏನಪ್ಪಾ ಆ ಒಂದು ಮಹಾಮಂತ್ರದ ಒಂದು ಅರ್ಥ ಅಂತಂದ್ರೆ, ಶ್ರೀಲ ಪ್ರಭುಪಾದರು ಹೇಳ್ತಾರೆ ಏನಂತಂದ್ರೆ, ಯಾವಾಗ ನಾವು ಹರೇ ಕೃಷ್ಣ ಅಂತ ಕರೆದಾಗ ಪ್ರಭುಪಾದರು ಹೇಳ್ತಾರೆ, ಓ ತಾಯಿ ರಾಧೆ ಅಥವಾ ಓ ಹರೇ, ಹರೇ ಅಂತಂದ್ರೆ ರಾಧೆ, ಓ ತಾಯಿ ರಾಧೆ ಅಥವಾ ಹರೇ, ದಯವಿಟ್ಟು ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸು ಅಂತ ಅರ್ಥ ನಮ್ಮ. ಓ ಹರೇ, ಜಗನ್ಮಾತ ಹರೇ, ದಯವಿಟ್ಟು ನಿನ್ನ ಒಡೆಯನಾದ ಕೃಷ್ಣನ ಒಂದು ಸೇವೆಯಲ್ಲಿ ನನ್ನನ್ನು ಕೂಡ ತೊಡಗಿಸು ಅಂತ ಅರ್ಥ ನಮ್ಮ ಅಲ್ವಾ. ಸೊ ಇದು ಹರೇ ಕೃಷ್ಣ ಮಂತ್ರದ ಒಂದು ಅರ್ಥ. ಸೊ ಈಗ ನಾವು ನೋಡ್ಬೋದು, ಈ ಒಂದು ಜಗತ್ತಿನಲ್ಲಿ ಒಂದು ಚಿಕ್ಕ ಮಗು ಇದೆ ಅಂದ್ಕೊಳ್ಳಿ ಮನೆಯಲ್ಲಿ. ಕೆಲವೊಂದ್ಸಲ ಮಕ್ಕಳು ಏನ್ ಮಾಡ್ತಾರೆ, ಮನೆಯಲ್ಲಿ ಮಕ್ಕಳು ಒಂದು ಏನಂತ ಹೇಳ್ತಾರೆ, ಹೊಲಸನ್ನ ಅವರು ತಮ್ಮ ಒಂದು ದೇಹದಿಂದ ಹೊರಗಡೆ ಹಾಕಿದಾಗ, ಕೆಲವೊಂದ್ಸಲ ನೋಡ್ಬೋದು ಮಕ್ಕಳು ವಿಸರ್ಜನೆ ಮಾಡಿದಾಗ ಆ ಒಂದು ವಿಸರ್ಜನೆಯಲ್ಲೇ ಕುಂತ್ಕೊಂಡು ತಮ್ಮ ಒಂದು ಕೈಯಿಂದ ಒಂದು ಹೊಲಸಲ್ಲಿ ಹಾಕಿ ಆಟ ಆಡೋದು, ಅಲ್ಲಿ ಇಲ್ಲಿ ಎಲ್ಲಾ ಮಾಡ್ಕೊಳ್ಳೋದೆಲ್ಲ ಮಾಡ್ತಾ ಇರ್ತಾರ ನಮ್ಮ. ಸೊ ಯಾವಾಗ ಆ ಒಂದು ಮಗುವಿನ ತಾಯಿ ಮಗುವನ್ನ ನೋಡ್ತಾಳೆ, ಅಯ್ಯೋ ಈ ಮಗು ಏನೋ ಎಷ್ಟು ಗಲೀಜಾಗಿ ಆಟ ಆಡ್ತಾ ಇದೆಯಲ್ಲ, ಮೈಯೆಲ್ಲ ಮಾಡ್ಕೊಂಡ್ಬಿಟ್ಟಿದೆಲ್ಲ 1-2 ಅಂತ ನೋಡಿದಾಗ ತಾಯಿ ಏನ್ ಮಾಡ್ತಾಳೆ, ಆ ಒಂದು ಸ್ಥಳವನ್ನ ಕ್ಲೀನ್ ಮಾಡ್ತಾಳೆ, ಸ್ವತಃ ತಾನೇ ಕ್ಲೀನ್ ಮಾಡ್ತಾಳೆ ಕ್ಲೀನ್ ಮಾಡ್ತಾಳೆ. ಮತ್ತೆ ಮಗುವನ್ನೂ ಕೂಡ ಅವಳು ಏನ್ ಮಾಡ್ತಾಳೆ, ಸ್ನಾನ ಮಾಡಿಸ್ತಾಳ ನಮ್ಮ. ಸೊ ತಾಯಿ ಮಗುವನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂತಾಳ ನಮ್ಮ ಈ ಒಂದು ಜಗತ್ತಿನಲ್ಲಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು ತಾಯಿಯ ಒಂದು ಪ್ರೀತಿ ಏನು ಅಂತ ಅಲ್ವಾ. ಸೊ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ, ಎಲ್ಲಾ ಒಂದು ಆತ್ಮಗಳು ಎಲ್ಲವಕ್ಕೂ ಕೂಡ ತಾಯಿ ಯಾರಪ್ಪಾ ಅಂತಂದ್ರೆ, ಅಂತರಂಗ ಶಕ್ತಿ ಅಥವಾ ಅಂತರಂಗ ಶಕ್ತಿಯ ಒಂದು ದೇವಿ ಶ್ರೀಮತಿ ರಾಧಾರಾಣಿ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಕೃಷ್ಣ ಹೇಳ್ತಾರೆ, ಮಹಾತ್ಮಾನಸ್ತು ಮಾಂ ಪಾರ್ಥ ದೈವಿಂ ಪ್ರಕೃತಿ ಆಶ್ರಿತ. ಸೊ ಇಲ್ಲಿ ಹೇಳಲಾಗಿದೆ, ಮಹಾತ್ಮರು ಅಂದ್ರೆ ಯಾರು ಈ ಒಂದು ಅಂತರಂಗ ಶಕ್ತಿಯ ಶರಣಾಗತರನ್ನ ಪಡೆದಿದ್ದಾರೆ, ಈ ಒಂದು ಅಂತರಂಗ ಶಕ್ತಿಯಲ್ಲಿ ಅವರು ಶರಣಾಗತರಾಗಿದ್ದಾರೆ, ಅವರು ಮಹಾತ್ಮರು ಅಂತ ಹೇಳಿದಾರೆ ನಮ್ಮ. ಸೊ ನಾವು ಈ ಭೂಲೋಕ ಇಂದ ಆ ಒಂದು ಆಧ್ಯಾತ್ಮಿಕ ಗೋಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ, ನಾವು ಈ ಒಂದು ಜಗತ್ತಿನಲ್ಲಿ ಬಹಿರಂಗ ಶಕ್ತಿಯ ಒಂದು ಆಶ್ರಯವನ್ನು ಬಿಡ್ತೇವೆ. ಸೊ ಬಹಿರಂಗ ಶಕ್ತಿ ಅಂದ್ರೆ ಯಾರು? ದುರ್ಗಾದೇವಿ ಅಂದ್ರೆ ತ್ರಿಶೂಲ ಹಿಡ್ಕೊಂಡು ಏನ್ ಮಾಡ್ತಾರೆ, ತಾಪತ್ರಯಗಳನ್ನ, ಆದಿ ದೈವಿಕ, ಆದಿ ಬೌದ್ಧಿಕ, ಆಧ್ಯಾತ್ಮಿಕ ತಾಪತ್ರಯಗಳು ನಮ್ಮ ಮೇಲೆ
ಹೇರ್ತಾ ಇದ್ದಾಳೆ ಅನ್ನೋ ಮಾತು. ಸೊ ಅವಳ ಒಂದು ಶರಣತೆಯನ್ನು ನಾವು ಬಿಟ್ಟು ಆ ಒಂದು ಅಂತರಂಗ ಶಕ್ತಿಯ ಕೃಪಾಮಯಳಾದ ಶ್ರೀಮತಿ ರಾಧಾರಾಣಿಯ ಒಂದು ಶರಣತೆಯನ್ನು ನಾವು ಪಡೆದಾಗ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಅನ್ನೋ ಮಾತು. ಸೊ ಎಲ್ಲಿಯವರೆಗೆ ನಾವು ಈ ಒಂದು ಜಗತ್ತಿನಲ್ಲಿರುವ ಜಡ ವಸ್ತುಗಳ ಒಂದು ಆಶ್ರಯವನ್ನ ಪಡಿತೇವೆ, ಅಲ್ಲಿಯವರೆಗೂ ಕೂಡ ಈ ಒಂದು ತಾಪತ್ರಯಗಳು, ಕಷ್ಟಗಳು, ದುಃಖಗಳು ನಮ್ಮ ಒಂದು ಜೀವನದಲ್ಲಿ ಸದಾ ಕಾಲ ಇದ್ದೇ ಇರುತ್ತೆ ನಮ್ಮ ಮಾತು. ಆದ್ರೆ ಯಾವಾಗ ನಾವು ಆ ಒಂದು ಅಂತರಂಗ ಶಕ್ತಿಯ ಶ್ರೀಮತಿ ರಾಧಾರಾಣಿಯ, ಜಗನ್ಮಾತ ಸೀತೆಯ, ಲಕ್ಷ್ಮಿಯ ಒಂದು ಶರಣಾಗತವನ್ನು ನಾವು ಪಡಿತೇವೆ, ಅವಾಗ ನಾವು ಆ ಒಂದು ಕಷ್ಟದ ಒಂದು ಜೀವನದಿಂದ ಸುಖಕರವಾದ ಆನಂದಕರವಾದ ಒಂದು ಜೀವನವನ್ನ ಸಾಗಿಸುವುದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಮಾತು ಅಲ್ವಾ. ಸೊ ಈ ಶ್ರೀಮತಿ ರಾಧಾರಾಣಿ ಸದಾ ಕಾಲ ಕೃಷ್ಣನ ಸೇವೆಯನ್ನು ತೊಡಗಿದಾಳೆ. ಸೊ ರಾಧಾರಾಣಿಗೆ ಸೇವೆ ಮಾಡೋದಕ್ಕೆ ಅಂತ ಅವಳ ಸುತ್ತಮುತ್ತ ಕೂಡ ಎಷ್ಟೋ ಒಂದು ಸಖಿಯರಿದ್ದಾರೆ. ನೀವು ನೋಡಿರೋದು ಮಾಯಾಪುರ, ಇಸ್ಕಾನ್ ಮಾಯಾಪುರದಲ್ಲಿ ಅಷ್ಟ ಸಖಿ, ರಾಧಾ ಮಾಧವ್ ಅಷ್ಟ ಸಖಿಯ ಒಂದು ದರ್ಶನ ನಮಗೆಲ್ಲ ಕೂಡ ಸಿಗುತ್ತೆ. ಅಲ್ಲಿ ನಾವು ನೋಡ್ಬೋದು ತುಂಗವಿದ್ಯಾ, ರಂಗದೇವಿ, ಸುದೇವಿ, ಮತ್ತೆ ಲಲಿತಾ, ವಿಶಾಖ, ಇಂದುಲೇಖ ಅಲ್ವಾ, ಏನಂತ ಹೇಳ್ತಾರೆ ಚಿತ್ರಲೇಖ, ಚಂಪಕಲತಾ, ಇವರೆಲ್ಲರ ಒಂದು ದರ್ಶನಗಳು. ಸೊ ರಾಧಾಕೃಷ್ಣರ ಸೇವೆಗೋಸ್ಕರ ಅಂತ ಆ ರಾಧಾರಾಣಿಗೆ ಅವಳ ಸೇವೆಯನ್ನ ಮಾಡೋದಕ್ಕೆ ಕೃಷ್ಣನಿಗೆ ಅಂತ ಏನೋ ಸಖಿಯರು ಅವಳ ಒಂದು ಸೇವೆಯಲ್ಲಿ ತೊಡಗಿರ್ತಾರೆ ಅನ್ನೋ ಮಾತು. ಮತ್ತೆ ಈ ಒಂದು ಸಖಿಯರಿಗೆ ಅನುಕೂಲಕರಕ್ಕೋಸ್ಕರ ಅಂತ ಅವರ ಕೆಳಗಡೆ ಎಷ್ಟೋ ಒಂದು ಚಿಕ್ಕ ಬಾಲಕಿಯರು, ಅವರನ್ನ ನಾವು ಮಂಜರಿ ಅಂತ ಕರಿತೀವಿ ಅನ್ನೋ ಮಾತು. ಸೊ ಮಂಜರಿ ಸೇವೆಯಲ್ಲಿ ಕೂಡ ತೊಡಗಿದ್ದಾರೆ ಅನ್ನೋ ಮಾತು ಅಲ್ವಾ. ಸೊ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಮಂಜರಿಗಳು ಈ ಒಂದು ಭೂಲೋಕಕ್ಕೆ ಏನೋ ಆ ಒಂದು ಭಗವಂತನ ಒಂದು ಭಕ್ತಿಯನ್ನ ತೋರಿಸ್ಕೊಡಕ್ಕೋಸ್ಕರ ಅಂತ ಈ ಒಂದು ಜಗತ್ತಿಗೆ ಬರ್ತಾರೆ. ಸೊ ನೋಡ್ಬೋದು ನಮ್ಮ ಒಂದು ಗುರು ಪರಂಪರೆಯಲ್ಲಿ ಎಲ್ಲಾ ಒಂದು ಆಚಾರ್ಯರು ಎಂದರೆ ಅವರೆಲ್ಲರೂ ಕೂಡ ಏನು ಮಂಜರಿಗಳನ್ನ, ಮತ್ತು ರೂಪ ಗೋಸ್ವಾಮಿ ರೂಪ ಮಂಜರಿ, ಮತ್ತೆ ಏನೋ ಕನಕ ಮಂಜರಿ, ಮತ್ತೆ ಎಷ್ಟೋ ಒಂದು ಹೆಸರುಗಳಿದೆ ನಮ್ಮ ಮಾತು. ಎಲ್ಲಾ ಒಂದು ಆಚಾರ್ಯರು ಕೂಡ ಮಂಜರಿಗಳನ್ನ ಮಾತು. ಸೊ ಈ ಒಂದು ಮಂಜರಿಗಳ ಒಂದು ಸೇವೆಯಲ್ಲಿ ಗುರುಗಳು ತಮ್ಮನ್ನ ತಾವು ತೊಡಗಿಸಿಕೊಳ್ತಾರ ನಮ್ಮ ಮಾತು ಅಲ್ವಾ. ಸೊ ಈ ಒಂದು ರಾಧಾಕೃಷ್ಣರ ಒಂದು ಲೀಲೆಗಳಲ್ಲಿ ಅಥವಾ ಕೃಷ್ಣನ ಒಂದು ಸೇವೆಯಲ್ಲಿ ರಾಧಾರಾಣಿ ತೊಡಗಿದ್ದಾಳೆ, ರಾಧಾರಾಣಿಯ ಒಂದು ಸೇವೆಯಲ್ಲಿ ಸಖೀರ ತೊಡಗಿದ್ದಾಳೆ, ಸಖೀರ ಒಂದು ಸೇವೆಯಲ್ಲಿ ಮಂಜರಿಗಳು ತೊಡಗಿದ್ದಾರೆ. ಸೊ ನಮ್ಮ ಒಂದು ಗುರುಗಳು ಕೂಡ ಈ ಒಂದು ಮಂಜರಿಗಳ ಒಂದು ಸೇವೆಯಲ್ಲಿ, ಸಖಿಯರ ಒಂದು ಸೇವೆಯಲ್ಲಿ ಅವರನ್ನು ಕೂಡ ಅವರು ತೊಡಗಿಸಿಕೊಳ್ತಾರ ನಮ್ಮ ಮಾತು. ಸೊ ಅದಕ್ಕೆ ನಮಗೆ ಗುರುಗಳು ಆ ಒಂದು ಆಧ್ಯಾತ್ಮಿಕ ಜಗತ್ತಿನಲ್ಲಿರುವ ಒಂದು ಸೇವೆಗಳನ್ನ ಈ ಒಂದು ಭೂಲೋಕದಲ್ಲಿ ಕೂಡ ನಮ್ಮನ್ನು ಕೂಡ ಆ ಒಂದು ಲೀಲೆಗಳಲ್ಲಿ ಒಳ ಮಾಡಿಕೊಂಡು ಸೇವೆಯ ಒಂದು ರೂಪದಲ್ಲಿ ನಮ್ಮನ್ನು ಕೂಡ ತೊಡಗಿಸಿಕೊಡ್ತಾರ ನಮ್ಮ. ಸೊ ನಮಗಿರುವ ಒಂದು ಜಪ ಅಥವಾ ಬುಕ್ ವಿತರಣೆ ಮಾಡುವುದಾಗಲಿ, ಅಥವಾ ವಿಗ್ರಹಗಳ ಒಂದು ಆರಾಧನೆ ಮಾಡೋದಾಗಲಿ, ಅಥವಾ ಒಂದು ಮಾಲೆಯನ್ನು ಮಾಡೋದಾಗಲಿ, ದೇವಸ್ಥಾನವನ್ನು ಶುಭ್ರವಾಗಿಟ್ಕೊಳ್ಳುವ ಒಂದು ಕೆಲಸ ಕಾರ್ಯಗಳಾಗಲಿ. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಗುರುಗಳು ನಮ್ಮನ್ನು ಕೂಡ ಆ ಒಂದು ಅಂತರಂಗ ಶಕ್ತಿಯಲ್ಲಾಗುವ ಒಂದು ಲೀಲೆಗಳಲ್ಲಿ ತೊಡಗಿಸಿ ಕೊಡ್ತಾ ಇದ್ದಾರೆ ನಮ್ಮ. ಅದಕ್ಕೆ ಹೇಳೋದು ಏನಪ್ಪಾ ಅಂತಂದ್ರೆ ಎಷ್ಟಾಗುತ್ತೋ ಅಷ್ಟು ನಾವು ಈ ಒಂದು ಸೇವೆಯಲ್ಲಿ ನಮ್ಮನ್ನ ತೊಡಗಿಸಿಕೊಂಡಾಗ ನಮಗೂ ಕೂಡ ಆ ಒಂದು ಕೃಷ್ಣನಿಂದ ಅಪಾರವಾದ ಕೃಪೆ ಬರುತ್ತೆ. ಅದಕ್ಕೆ ಇಂಗ್ಲಿಷ್ ಹೇಳ್ತೇವೆ ಅಸೆಂಡಿಂಗ್ ಮರ್ಸಿ, ಅಸೆಂಡಿಂಗ್ ಸರ್ವಿಸ್, ಡಿಸೆಂಡಿಂಗ್ ಮರ್ಸಿ ಅಂತ ಹೇಳ್ತೇವೆ. ಏನಂತ ಹೇಳಿದ್ರೆ ಅಸೆಂಡಿಂಗ್ ಸರ್ವಿಸ್, ಡಿಸೆಂಡಿಂಗ್. ಸೊ ಎಷ್ಟು ನಾವು ಸೇವೆ ಮಾಡ್ತಾ ಹೋಗ್ತೇವೆ ಅಷ್ಟು ಮೇಲ್ಗಡೆಯಿಂದ ನಮ್ಮ ಮೇಲೆ ಒಂದು ಕೃಪೆ ಬಂದೇ ಬರುತ್ತೆ ನಮ್ಮ ಮಾತು. ಅದಕ್ಕೆ ಗುರುಗಳು ಏನಪ್ಪಾ ಅಂತಂದ್ರೆ ನಮಗೆ ಇಂತಹ ಒಂದು ಅವಸರವನ್ನ ಕೊಟ್ಟಿರೋದಕ್ಕೆ ಅವರೇ ನಮಗೆ ಆ ಒಂದು ಆಧ್ಯಾತ್ಮಿಕ ಜಗತ್ತಿನ ಒಂದು ಪ್ರತಿನಿಧಿ ಆಗ್ತಾರ ನಮ್ಮ ಒಂದು ಜೀವನದಲ್ಲಿ ಅಲ್ವಾ. ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ ಗುರುಗಳ ಒಂದು ಆರಾಧನೆ ಒಂದೇ ಗುರು ಶ್ರೀ ಚರಣಾರವಿಂದ. ಸೊ ಈ ಶ್ಲೋಕದಲ್ಲಿ ನೋಡ್ಬೋದು ನಿಕುಂಜ ಯೋನು ರತಿಕೆಯಲ್ಲಿ ಸಿದ್ಧೆ ಯಾಯಾಲಿವಿ ಯುಕ್ತಿ ಅಪೇಕ್ಷಣೀಯ ತತ್ರಾತ್ ವಿದಾಕ್ಷಾದತಿ ವಲ್ಲಭಸ್ಯ. ಸೊ ಗುರುಗಳು ತುಂಬಾ ದಾಕ್ಷತೆಯನ್ನ ಹೊಂದಿದಾರ ನಮ್ಮ ಮಾತು. ಆ ಒಂದು ರಾಧಾಕೃಷ್ಣರ ಒಂದು ಸೇವೆಯಲ್ಲಿ ತೊಡಗಿರುವ ಒಂದು ಅತಿ ದಾಕ್ಷ್ಯಾತ್ ತುಂಬಾ ಎಕ್ಸ್ಪರ್ಟ್ ಅನ್ನೋ ಮಾತು. ಸೊ ಅದಕ್ಕೆ ಏನಪ್ಪಾ ಅಂದ್ರೆ ರಾಧಾಕೃಷ್ಣನಿಗೆ ಅವರು ತುಂಬಾ ಏನಂತ ಹೇಳ್ತಾರೆ ಅತಿ ವಲ್ಲಭಸ್ಯ, ತುಂಬಾ ವಲ್ಲಭರು ಅಥವಾ ಹತ್ತಿರರು. ಸೊ ಆ ಒಂದು ಗುರುಗಳ ಒಂದು ಸೇವೆಯನ್ನು ನಾವು ಮಾಡಿದಾಗ, ಅವರ ಮೂಲಕ ಸೇವೆಯನ್ನು ನಾವು ಸಲ್ಲಿಸಿದಾಗ ನಾವು ಕೂಡ ಕೃಷ್ಣನಿಗೆ ತುಂಬಾ ಹತ್ತಿರ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇದು 6ನೇ ಶ್ಲೋಕದ ಒಂದು ಅರ್ಥ. ಸೊ ಈಗ ನಾವು ನೆಕ್ಸ್ಟ್ 7ನೇ ಶ್ಲೋಕಕ್ಕೆ ಹೋಗೋಣ.
ಲಾಸ್ಟ್ ಇನ್ನು 2 ಶ್ಲೋಕಗಳು ಬಾಕಿ ಇದೆ. 7ನೇ ಶ್ಲೋಕ ಉಚ್ಚಾರಣೆ ಮಾಡೋಣ ಅಂತ. ಸಾಕ್ಷಾಧರಿತ್ವೇನ ಸಮಸ್ತಶಾಸ್ತ್ರೇ ಉಕ್ತಸ್ತಥಾ ಭಾವ್ಯತೈವ ಸದ್ಭಿಃ ಕಿಂತು ಪ್ರಭುರ್ಯ ಪ್ರಿಯ ಏವ ತಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದ. ಸೊ ಈ ಶ್ಲೋಕದಲ್ಲಿ ನಾವು ನೋಡ್ಬೋದು, ಸೊ ಕಳೆದ 6 ಶ್ಲೋಕಗಳಲ್ಲಿ ಗುರುಗಳು ನಮಗೆ ಏನ್ ಕೊಡ್ತಾರೆ ಅಂತ ಹೇಳಲಾಗಿದೆ. ಸೊ ಈ ಒಂದು 7ನೇ ಶ್ಲೋಕದಲ್ಲಿ ನಮಗೆ ಗುರುವಿನ ಸ್ಥಾನ ಏನು ಎಂಬುದು ತಿಳಿಸ್ಕೊಡಲಾಗಿದೆ ನಮ್ಮ. ಸೊ ಇಲ್ಲಿ ಹೇಳಲಾಗಿದೆ ಏನು, ಸಾಕ್ಷಾತ್ ಧರಿತ್ವೇನ ಸಮಸ್ತ ಶಾಸ್ತ್ರೇ. ಗುರುಗಳು ಸಾಕ್ಷಾತ್ ನಾವು ಯಾವ ರೀತಿಯಾಗಿ ಕೃಷ್ಣನನ್ನ ಕಾಣ್ತೇವೆ, ಯಾವ ರೀತಿಯಾಗಿ ಕೃಷ್ಣನನ್ನ ನಾವು ಪೂಜೆ ಮಾಡ್ತೇವೆ, ಅದೇ ರೀತಿಯಾಗಿ ಅದೇ ನೋಟದಿಂದ ಗುರುಗಳ ಒಂದು ಆರಾಧನೆಯನ್ನ ಕೂಡ ಮಾಡಬೇಕು. ಸೊ ಕೃಷ್ಣನನ್ನ ಯಾವ ರೀತಿಯಾಗಿ ನೋಡ್ತೇವೆ ಅದೇ ರೀತಿಯಾಗಿ ಗುರುಗಳನ್ನು ಕೂಡ ನಾವು ಆರಾಧನೆ ಮಾಡಬೇಕು. ಅವರಿಬ್ಬರೂ ಏನು ಒಂದೇ ಅಂದ್ರೆ ಏನಪ್ಪಾ ಅಂತಂದ್ರೆ, ಒಂದೇ ಅಂತಂದ್ರೆ ಗುರುಗಳು ಏನು ಕೃಷ್ಣನು ಹೇಗೆ, ಗುರುಗಳು ಕೂಡ ಹಾಗೆಯೇ. ದ ಸ್ಪಿರಿಚುವಲ್ ಮಾಸ್ಟರ್ ಇಸ್ ನಾಟ್ ಗಾಡ್ ಬಟ್ ಈಸ್ ಟು ಬಿ ವರ್ಷಿಪ್ಡ್ ಲೈಕ್ ಗಾಡ್ ಅಂತ ಹೇಳ್ತಾರೆ ನಮ್ಮ. ಉದಾಹರಣೆ ನೋಡಿ, ಏನಪ್ಪಾ ಅಂತಂದ್ರೆ ಅಮೆರಿಕದಲ್ಲಿ ಪ್ರಭುಪಾದರು ಹೋಗ್ತಾರ ನಮ್ಮ. ಸೊ ಪ್ರಭುಪಾದರು ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಕಾರ್ಗಳಲ್ಲಿ, ಬೆಲೆ ಬಾಳುವಂತ ಕಾರ್ಗಳೆಲ್ಲ ತಿರುಗಾಡ್ತಾ ಇರ್ತಾರ ನಮ್ಮ. ಸೊ ಕೇಳ್ತಾರೆ, ಅಲ್ಲಿರೋ ಒಂದು ರಿಪೋರ್ಟರ್ ಕೇಳ್ತಾರೆ, ಯಾಕೆ ನೀವು ಇಷ್ಟು ಬೆಲೆ ಬಾಳುವ ಒಂದು ಕಾರುಗಳನ್ನೆಲ್ಲ ಉಪಯೋಗಿಸ್ತಾ ಇದ್ರೆ ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ಯಾಕೆ ಅಂದ್ರೆ ನಾನು ಭಗವಂತನನ್ನ ಪ್ರತಿನಿಧಿಸ್ತಾ ಇದ್ದೇನೆ, ಅದಕ್ಕೆ ಯಾವ ರೀತಿಯಾಗಿ ಭಗವಂತನನ್ನ ನೀವು ಪೂಜೆ ಮಾಡ್ತಾರೆ, ಸೊ ಅವನನ್ನ ನಾನು ಪ್ರತಿನಿಧಿಸುತ್ತಿರುವ ಕಾರಣ ನನಗೂ ಕೂಡ ಆ ಒಂದು ಶಿಷ್ಯರು ಭಕ್ತಿಯಲ್ಲಿ ಬೆಳಿಬೇಕು ಅಂತಂದ್ರೆ ಅದೇ ರೀತಿಯಾಗಿ ಆ ಒಂದು ಏನಂತ ಹೇಳ್ತಾರೆ ಪ್ರತಿನೋಟವಿರಬೇಕು ಅಂತ ಹೇಳ್ತಾರೆ. ಉದಾಹರಣೆಗೆ ನೋಡಿ, ನಮ್ಮ ದೇಶದಿಂದ ಏನಾಗುತ್ತೆ, ಬೇರೆ ದೇಶಕ್ಕೆ ಅಂಬಾಸಿಡರ್ಸ್ ಹೋಗ್ತಾ ಇರ್ತಾರಲ್ವಾ, ಅಂಬಾಸಿಡರ್ ಗೊತ್ತಿರ್ಬೋದು ನಿಮ್ಗೆ, ಪ್ರತಿನಿಧಿಗಳು. ಸೊ ಅವರು ಅಲ್ಲಿಗೆ ಹೋದಾಗ ಏನ್ ಮಾಡ್ತಾರೆ, ಆ ಒಂದು ದೇಶದ ವ್ಯಕ್ತಿಗಳು ಏನ್ ಮಾಡ್ತಾರೆ, ಈ ಒಂದು ಅಂಬಾಸಿಡರ್ ನನ್ನ ಎಷ್ಟು ಗೌರವಾನ್ವಿತವಾಗಿ ಆಹ್ವಾನಿಸ್ಕೊಳ್ತಾರೆ, ಬರಮಾಡಿಕೊಳ್ತಾರೆ ಅಂದ್ರೆ, ನಮ್ಮ ಒಂದು ದೇಶದ ಒಂದು ಪ್ರಧಾನಿ ಮಂತ್ರಿಯನ್ಗೆ ಯಾವ ಒಂದು ಗೌರವವನ್ನ ಕೊಡಬೇಕಾಗುತ್ತೋ ಅದೇ ಒಂದು ಗೌರವವನ್ನ ಅಂಬಾಸಿಡರ್ ಕೊಡು. ಯಾಕೆಂತಂದ್ರೆ ಆ ಒಂದು ಅಂಬಾಸಿಡರ್ ಬಂದ್ಬಿಟ್ಟು ನಮ್ಮ ಒಂದು ದೇಶದ ಒಂದು ಪ್ರಧಾನ ಮಂತ್ರಿಯನ್ನ ಅಲ್ಲಿ ಅವರು ಪ್ರತಿನಿಧಿಸ್ತಾ ಇದ್ದಾರೆ ನಮ್ಮ ಅಲ್ವಾ. ಸೊ ಆ ಕಾರಣ ಗುರುಗಳು ಕೂಡ ಏನು ಕೃಷ್ಣನ ಸೇವಕ, ಪರಮ ಉನ್ನತ ಸೇವಕನಾಗಿರುವ ಒಂದು ಕಾರಣ ಏನಪ್ಪಾ, ಕೃಷ್ಣನ ಒಂದು ಸ್ಥಾನ, ಅವನಿಗೆ ಕೊಡ್ಬೇಕಾದ ಒಂದು ಗೌರವವನ್ನ ಗುರುಗಳು ಕೂಡ ನಾವು ಕೊಡಬೇಕು ಅನ್ನೋ ಮಾತು. ಇದು ನಮ್ಮ ಒಂದು ಒಳಿತಕ್ಕೋಸ್ಕರ ನಮ್ಮ ಗುರುಗಳಿಗೆ ಯಾವುದೇ ರೀತಿಯಾದ ಒಂದು ಆಕಾಂಕ್ಷೆ ಇಲ್ಲ, ಏನೋ ನನಗೆ ಇದು ಬೇಕು ಅದು ಬೇಕು ಅಂತ. ಆದ್ರೆ ಶಿಷ್ಯರಾಗಿರ್ಬೇಕಾಗಿರ್ಬೇಕ ಕಾರಣ ನಾವು ಅವರ ಒಂದು ಶಿಷ್ಯರ, ನಾವು ಅಂತಹ ಒಂದು ಸ್ಥಾನಮಾನವನ್ನ ಗುರುಗಳಿಗೆ ಕೊಡಬೇಕಾಗುತ್ತೆ ನಮ್ಮ ಮಾತು. ನೋಡಿ, ಒಂದು ಟ್ರಾಫಿಕ್ ಸಿಗ್ನಲ್ ಟ್ರಾಫಿಕ್ ಪೊಲೀಸ್ ನಿಂತ್ಕೊಂಡಿರ್ತಾರೆ ಅಲ್ವಾ. ಸೊ ಕಾರಲ್ಲಿ ಎಷ್ಟೋ ಕೋಟ್ಯಾಧಿವಂತ, ಎಷ್ಟೋ ದುಡ್ಡಿದೆ ನಮ್ಮ ಅವನಲ್ಲಿ. ಸೊ ಅವನು ಬಂದಾಗ ಆ ಒಂದು ಟ್ರಾಫಿಕ್ ಪೊಲೀಸ್ ಕೈ ನಿಂದಿಸ್ತಾನೆ ತಾಳು ಅಂತ. ಸೊ ಅವಾಗ ಏನಾಗುತ್ತೆ, ಆ ಒಂದು ವ್ಯಕ್ತಿ ಏನು ಲಕ್ಷಾಂತರ ಏನು ಕೋಟ್ಯಾಂತರ ರೂಪಾಯಿಗಳನ್ನ ಹೊಂದಿರುವ ವ್ಯಕ್ತಿ, ಅವನು ಕೂಡ ಕಾರನ್ನು ನಿಂದಿಸ್ಬೇಕಾಗುತ್ತೆ. ಯಾಕೆ ಅಂತಂತಂದ್ರೆ ಆ ಒಂದು ಟ್ರಾಫಿಕ್ ಪೊಲೀಸು ಗೌರ್ಮೆಂಟ್ ಅನ್ನ ಅಥವಾ ಏನೋ ಪ್ರಧಾನ ಮಂತ್ರಿಗಳು ಮಾಡಿರುವ ಒಂದು ನಿಯಮಗಳೇನಿದೆ ಅದನ್ನ ಅವನು ಪ್ರತಿನಿಧಿಸ್ತಾ ಇದ್ದಾನ ನಮ್ಮ ಮಾತು. ಸೊ ಅದನ್ನೇನಾದ್ರೂ ನಾವು ಪಾಲನೆ ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ ತಕ್ಕ ಒಂದು ಕ್ರಮವನ್ನ ಅವನು ತೆಗೆದುಕೊಳ್ಳುವ ಒಂದು ಶಕ್ತಿ ಉಂಟಂತ ಅಲ್ವಾ. ಸೊ ಆದ ಕಾರಣ ಏನಪ್ಪಾ ಅಂತಂದ್ರೆ ಗುರುಗಳಿಗೂ ನಮಗೆ ಏನಪ್ಪಾ ಅಂತಂದ್ರೆ ಇಂತಹ ಒಂದು ಕೃಪೆಯನ್ನ ಕೊಡ್ತಾ ಇದ್ದಾರೆ ನಮ್ಮ ಮಾತು. ಸೊ ಗುರುಗಳನ್ನ ನಾವು ಚೆನ್ನಾಗಿ ಅವರ ಒಂದು ಗುಣಗಾನ ಅಥವಾ ಅವರ ಒಂದು ಪೂಜೆಯನ್ನ ಮಾಡಿದ್ದಲ್ಲಿ ಭಗವಂತನಿಗೂ ಕೂಡ ತುಂಬಾ ಆನಂದವಾಗುತ್ತೆ ನಮ್ಮ ನೋಡಿದ ಕಾರಣ. ಸೊ ಇಲ್ಲಿ ಹೇಳಲಾಗಿದೇನು, ಸಾಕ್ಷಾತ್ ಹರಿತ್ವೇನ. ಸೊ ಗುರುಗಳು ಕೂಡ ಏನಪ್ಪಾ ಅಂತಂದ್ರೆ ಹರಿಯಲ್ಲಿ ಏನು ಶಕ್ತಿ ಇದೆಯೋ ಅದೇ ಒಂದು ಶಕ್ತಿಯನ್ನ ಗುರುಗಳು ಕೂಡ ಹೊಂದಿದಾರ ನಮ್ಮ ಮಾತು. ಉದಾಹರಣೆ ನೋಡಿ, ಬೆಂಕಿಯಲ್ಲಿ ಒಂದು ಕಬ್ಬಿಣದ ಒಂದು ತುಂಡನ್ನು ಹಾಕಿದಾಗ ಆ ಒಂದು ಕಬ್ಬಿಣವು ಕೂಡ ಏನಾಗುತ್ತೆ, ಆ ಒಂದು ಕಬ್ಬಿಣವು ಕೂಡ
ಆ ಒಂದು ಶಕ್ತಿಯನ್ನ ಹೊಂದುತ್ತೆ, ಬೆಂಕಿಯ ಒಂದು ಶಕ್ತಿಯನ್ನ ಹೊಂದುತ್ತೆ. ಸೊ ಯಾವ ರೀತಿಯಾಗಿ ಆ ಒಂದು ಕಬ್ಬಿಣ ಬೆಂಕಿಯಲ್ಲಿ ಹಾಕಿದಾಗ ಆ ಒಂದು ಶಕ್ತಿಯನ್ನ ಹೊಂದುತ್ತೋ ಆ ಒಂದು ಬೆಂಕಿಯ ಒಂದು ಏನಂತ ಹೇಳ್ತಾರೆ ಗುಣಗಳನ್ನ ಅದು ಪಡೆಯುತ್ತೋ ಅದೇ ರೀತಿಯಾಗಿ ಗುರುಗಳು ಆ ಒಂದು ಕೃಷ್ಣನ ಒಂದು ಸೇವೆಯಲ್ಲಿ ಸದಾ ಕಾಲ ನಿರತರಾಗಿರುವ ಒಂದು ಕಾರಣ ಅವರೂ ಕೂಡ ಕೃಷ್ಣನಂತೆ ಪ್ರಜ್ವಲಿತಲಾಗ್ತಾರೆ ಅನ್ನೋ ಮಾತು ಅಲ್ವಾ. ಸೊ ನೀವು ನೋಡ್ಬೋದು ಶಾಸ್ತ್ರಗಳಲ್ಲಿ ಧ್ರುವ ಮಹಾರಾಜರು ತಪಸ್ಸು ಮಾಡ್ತಾ ಇದ್ರು ಕಾಡಿನಲ್ಲಿ. ತಪಸ್ಸು ಮಾಡ್ತಾ ಇರ್ಬೇಕಾದಾಗ ಏನಾಯ್ತು ಅಂತಂದ್ರೆ ಭಗವಂತ ವಿಷ್ಣುವಿನ ಒಂದು ದರ್ಶನವಾಗುತ್ತೆ. ಸೊ ಆಗ ವಿಷ್ಣು ಬಂದ್ಬಿಟ್ಟು ಧ್ರುವನ ಒಂದು ತಲೆ ಮೇಲೆ ಶಂಕಿನ ಒಂದು ಸ್ಪರ್ಶೆಯನ್ನ ಮಾಡ್ತಾನೆ ನಮ್ಮ. ಸೊ ಯಾವಾಗ ಆ ಒಂದು ಶಂಕು ಧ್ರುವ ಒಂದು ತಲೆ ಮೇಲೆ ಸ್ಪರ್ಶವಾಗುತ್ತೋ ಅವಾಗ ಧ್ರುವ ಮಹಾರಾಜರಿಗೆ ಎಲ್ಲಾ ಒಂದು ಜ್ಞಾನ ಮತ್ತೆ ಆ ಒಂದು ಏನು ಚೇತನ ಎಲ್ಲ ಏನಾಗ್ಬೇಕು ಅದೆಲ್ಲವೂ ಕೂಡ ಪರಿಪೂರ್ಣವಾಗಿ ಪ್ರಜ್ವಲಿತವಾಗಿ ಈ ಶ್ಲೋಕಗಳನ್ನು. ಸೊ ಮೊದಲನೇ ಶ್ಲೋಕ ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅವರು ಯೋಂತ ಪ್ರವಿಶ್ಯ ಮಮ ವಾಜಯಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧಾರ ಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣ ತ್ವಗಾದಿನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸೊ ಹೇಳ್ತಾ ಇದಾರೆ ಏನೋ ನಿಮ್ಮಯ ಒಂದು ದರ್ಶನ ಮತ್ತೆ ನಿಮ್ಮ ಒಂದು ಸ್ಪರ್ಶದ ಕಾರಣ ನನ್ನ ಎಲ್ಲಾ ಒಂದು ಇಂದ್ರಿಯವು ಕೂಡ ಎಚ್ಚರಿಕೆಯಾಗಿ ನಿಮ್ಮ ಒಂದು ಗುಣಗಾನ ಮಾಡೋದಕ್ಕೆ ನನಗೆ ಸಾಧ್ಯವಾಗ್ತಾ ಇದೆ. ಸೊ ನಮಗೆ ಇಂತಹ ಒಂದು ಕೃಪೆಯನ್ನು ಗುರುಗಳಿಂದ ಬರುವ ಕಾರಣ ಎಷ್ಟು ಕೃತಜ್ಞತರಾಗ್ಬೇಕು ನಾವು ಗುರುಗಳ ಒಂದು ಪ್ರತಿ ಅದು ಈ ಒಂದು ಶ್ಲೋಕದ ಮೂಲಕ ನಾವು ತಿಳ್ಕೊಳ್ಬೇಕು. ಇಲ್ಲಿ ಹೇಳಲಾಗಿದೆ ಏನು ಸಾಕ್ಷಾತ್ ಧರಿತ್ವೇನ ಸಮಸ್ತ ಶಾಸ್ತ್ರೇ ಉಕ್ತಸ್ತಃ ಭಾವ್ಯತೆಯೇವ ಸದ್ದಿ ಕಿಂತು ಪ್ರಭೌರ್ಯ ಪ್ರಿಯ ತಸ್ಯ ವಂದೇ ಗುರು. ಸೊ ಇಲ್ಲಿ ಹೇಳಲಾಗಿದೆ ಏನಪ್ಪಾ ಅಂತಂದ್ರೆ ಎಲ್ಲಾ ಒಂದು ಶಾಸ್ತ್ರಗಳಲ್ಲಿ ಈ ಒಂದು ವಿಚಾರ ಇದೆ ನಮ್ಮ ಮಾತು ಏನು ಗುರುಗಳು ಹರಿತ್ವೇನ ಹರಿಯನಂತೆ ಅವರು ಕೂಡ ಶಕ್ತಿಶಾಲಿಯುತರು. ಮತ್ತೆ ಅದಾದ ನಂತರ ಹೇಳಲಾಗಿದೆ ಈ ಗುರುಗಳು ಕೃಷ್ಣನಿಗೆ ತುಂಬಾ 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 ಪ್ರಿಯಕರು. ಪ್ರಿಯ ಏವ ತಸ್ಯ ಒಂದೇ ಗುರು ಶ್ರೀ. ಸೊ ಕೃಷ್ಣನಿಗೆ ತುಂಬಾ ತುಂಬಾ ಪ್ರಿಯಕರಾದ ಕಾರಣ ನಾವು ಆ ಒಂದು ಕೃಷ್ಣನ ಒಂದು ಕೃಪೆಯನ್ನ ನಾವು ಪಡಿಬೇಕು ಅಂದ್ರೆ ಅವನಿಗೆ ಹತ್ತಿರವಾಗಿರುವ ಒಂದು ಗುರುಗಳ ಒಂದು ಸೇವೆಯಲ್ಲಿ ನಿರತವಾದಾಗ ಅವಾಗ ನಮಗೂ ಕೂಡ ಆ ಒಂದು ಕೃಷ್ಣನ ಒಂದು ಏನಂತ ಹೇಳ್ತಾರೆ ಕೃಪೆ ಸಿಗುತ್ತೆ. ಅದಕ್ಕೆ ಈ ಒಂದು ವಿಚಾರ ಗೊತ್ತಾಗಿದ ತಕ್ಷಣ ನಾವು ನಮ್ಮ ಒಂದು ಕಾಯ ವಾಚ ಮನಸ್ಸು ಎಲ್ಲವನ್ನೂ ಕೂಡ ಆ ಒಂದು ಗುರುಗಳ ಒಂದು ಪಾದದ ಒಂದು ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕವನ್ನು ಉಚ್ಚಾರಣೆ ಮಾಡೋಣ. 8ನೇ ಶ್ಲೋಕ, ಕೊನೆಯ ಶ್ಲೋಕ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದಾತ್ ನಗತಿ ಕುತೋಪಿ ಧ್ಯಾಯನ್ ಸ್ತುವಂ ತಸ್ಯ ಯಶ್ಯ ಸ್ತ್ರೀ ಸಂಧ್ಯಾಂ ವಂದೇ ಗುರು ಶ್ರೀ ಚರಣಾರವಿಂದಂ. ಕೊನೆಯ ಶ್ಲೋಕ 7ನೇ ಶ್ಲೋಕ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ, ಯಾವಾಗ ಗುರುಗಳು ನಮ್ಮ ಒಂದು ಸೇವೆಯಿಂದ ಪ್ರಸನ್ನರಾಗ್ತಾರೋ ಭಗವಂತ ಕೃಷ್ಣ ರಾಧಾಕೃಷ್ಣರು ಕೂಡ ನಮ್ಮ ಒಂದು ಪ್ರತಿ ಅವರು ಕೂಡ ಸಂತುಷ್ಟರಾಗ್ತಾರೆ ನಮ್ಮ. ಸೊ ಈ ಒಂದು ಶ್ಲೋಕ ನಮಗೆ ನಾವು ಶಿಷ್ಯರಾಗಿ ಗುರುಗಳ ಒಂದು ಶಿಷ್ಯರಾಗಬೇಕು ಅಂತಂದ್ರೆ ಯಾವ ರೀತಿಯಾಗಿ ನಾವು ಗುರುಗಳ ಒಂದು ಸೇವೆಯಲ್ಲಿ ತೊಡಗಬೇಕು ಅನ್ನೋ ಒಂದು ಶಿಷ್ಯರ ಒಂದು ಜವಾಬ್ದಾರಿಯನ್ನ ಇಲ್ಲಿ ನಮಗೆ ತೋರಿಸಿಕೊಡಲಾಗುತ್ತೆ ಅಲ್ವಾ. ಸೊ ನೋಡಿ, ಯಾವಾಗ ಒಬ್ಬ ವ್ಯಕ್ತಿ ಗುರುಗಳ ಒಂದು ಆಶ್ರಯವನ್ನ ಪಡಿತಾರೋ ಅವರು ಮಾಡ್ಬೇಕಾದ ಒಂದು ಮೊದಲನೆಯ ಒಂದು ಕೆಲಸ ಕಾರ್ಯ ಅಂತಂದ್ರೆ ಅವರು ತಮ್ಮ ಸ್ವಾತಂತ್ರ್ಯಕ್ಕೆಯನ್ನ ಬಿಟ್ಟು ಕೊಡ್ಬೇಕನ್ನ ಮಾತು. ತಮ್ಮ ಒಂದು ಸ್ವಾತಂತ್ರ್ಯಕ್ಕೆಯನ್ನ ಬಿಟ್ಟು ಗುರುಗಳ ಒಂದು ಆದೇಶಗಳನ್ನ ಏನು ಚಾಕುಚಕ್ಯತೆಯಿಂದ ಪಾಲನೆ ಮಾಡ್ಬೇಕು ಅನ್ನೋ ಮಾತು. ಉದಾಹರಣೆ ನೋಡಿ, ಶ್ರೀಲ ಪ್ರಭುಪಾದನವ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಪರಮ ಪೂಜ್ಯ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಒಂದು ಸಂಘದಲ್ಲಿ 2 ಆದೇಶಗಳನ್ನ ಕೇಳಿದ್ರು ಅನ್ನೋ ಮಾತು. ಯಾರು? ಶ್ರೀಲ ಪ್ರಭುಪಾದರು. ಸೊ ಪ್ರಭುಪಾದರಿಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳಿದ್ರು ಏನಪ್ಪಾ ಅಂತಂದ್ರೆ ನಿನಗೆ ಯಾವಾಗೆಲ್ಲ ಹಣ ಸಿಗುತ್ತೆ ಆ ಒಂದು ಹಣವನ್ನ ಉಪಯೋಗಿಸಿ ಪುಸ್ತಕಗಳನ್ನ ಮುದ್ರಿಸಬೇಕು ಅಂತ ಅಲ್ವಾ. ನೋಡಿ, ಪ್ರಭುಪಾದರು ಬರೀ ಇದೊಂದು ಆದೇಶಕ್ಕೆ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಅಂತ ಓಪನ್ ಮಾಡಿ ಎಷ್ಟೋ ಕೋಟ್ಯಾಂತರ ಒಂದು ಪುಸ್ತಕಗಳ ಒಂದು ವಿತರಣೆ ಇಡೀ ಜಗತ್ತಿನಾದ್ಯಂತ ಆಗಿದೆ ಅಲ್ವಾ. ಎಷ್ಟು ಅಂದ್ರೆ ಹೇಳಕ್ಕೆ ಇಲ್ಲ, 60 ಕೋಟಿಗಿಂತಲೂ ಎಷ್ಟೋ ಒಂದು ಪುಸ್ತಕಗಳ ಒಂದು ಮುದ್ರಣೆಯಾಗಿ ಅದೆಲ್ಲವೂ ಕೂಡ ಏನೋ
ಎಲ್ಲಾ ಕಡೆ ಒಂದು ದಿವ್ಯ ಜ್ಞಾನ ಹಡಿಸಲಾಗಿದೆ ನಮ್ಮ. ಮತ್ತೆ ಇನ್ನೊಂದು ಆದೇಶವನ್ನು ಕೊಟ್ಟಿದ್ರು ಏನಂತ, ದಯವಿಟ್ಟು ಪಾಶ್ಚಾತ್ಯ ದೇಶದಲ್ಲಿ ಈ ಒಂದು ಚೈತನ್ಯ ಮಹಾಪ್ರಭುಗಳ ಒಂದು ಆದೇಶಗಳನ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲಾ ಕಡೆ ಪ್ರಚಾರ ಮಾಡ್ಬೇಕು ಅಂತ. ಸೊ ಆದ ಕಾರಣ ಪ್ರಭುಪಾದರು ತಮ್ಮ ಮುದೇ ವಯಸ್ಸಿನಲ್ಲಿ 70ರ ಒಂದು ಪ್ರಾಯದಲ್ಲಿ 69ರ ಒಂದು ಪ್ರಾಯದಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಹೋಗಿ 2 ಹಾರ್ಟ್ ಅಟ್ಯಾಕ್ ಗಳಾದವು ಅವರಿಗೆ. ಆದ್ರೂ ಕೂಡ ಏನು ಹಿಂತಿರುಗಿ ಬರ್ಲಾರ್ದೆ ಮುಂದಕ್ಕೆ ಹೋಗಿ ಏನೂ ಹಣವಿಲ್ಲದೆ 108 ಒಂದು ದೇವಸ್ಥಾನಗಳನ್ನ ತೆಗಿತಾರ ನಮ್ಮ ಪ್ರಪಂಚದ ಆದ್ಯಂತ. ಸೊ ಇದು ಏನಪ್ಪಾ ಅಂತಂದ್ರೆ ಚಾತುಚಕ್ಯತೆಯಿಂದ ಗುರುವಿನ ಒಂದು ಆದೇಶವನ್ನ ಎಷ್ಟೋ ಒಂದು ಮನಸ್ಸಿಟ್ಟು ಏಕಾಗ್ರತೆಯಿಂದ ಪರಿಪಾಲನೆ ಮಾಡುವುದನ್ನ ಮತ್ತು. ಸೊ ಶ್ರೀಲ ಪ್ರಭುಪಾದ್ರೆ ನಮಗೆ ಕಲ್ಸ್ಕೊಡ್ತಾ ಇದಾರೆ ನಮ್ಮ ಒಂದು ಭಕ್ತಿ, ನಮ್ಮ ಒಂದು ಜೀವನ ಯಾವ ರೀತಿಯಾಗಿ ಆ ಒಂದು ಗುರುಗಳ ಒಂದು ಆದೇಶಗಳಿಗೆ ಮುಡುಪಾಗಿಡ್ಬೇಕು ಅನ್ನೋ ಒಂದು ಉದಾಹರಣೆಯನ್ನ ಶಿಲ ಪ್ರಭುಪಾದ್ರವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನೋಡ್ಬೋದು. ಮತ್ತೆ ಇನ್ನೊಂದು ಉದಾಹರಣೆ ಅಂತಂದ್ರೆ ಈಶ್ವರ ಪುರಿಯವರು ಯಾವ ರೀತಿಯಾಗಿ ಮಾಧವೇಂದ್ರ ಪುರಿಗಳ ಒಂದು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಅನ್ನೋ ಮಾತು ಅಲ್ವಾ. ಮಾಧವೇಂದ್ರ ಪುರಿಯವರು ತಮ್ಮ ಆ ಒಂದು ಏನು ಕೊನೆಯ ಒಂದು ದಿನಗಳಲ್ಲಿ ಇರಬೇಕಾದಾಗ ಈಶ್ವರ ಪುರಿಯವರು ತಮ್ಮ ಸ್ವಯಂ ಬಯಕೆಗಳನ್ನು ಕೂಡ ಅವರು ಏನೋ ನೋಡದೆ ಮಾಧವೇಂದ್ರ ಪುರಿಯ ಎಲ್ಲಾ ಒಂದು ಸೇವೆಗಳಲ್ಲಿ ದೈಹಿಕವಾಗಿಯೂ ಏನೆಲ್ಲ ಬೇಕು ಎಲ್ಲಾ ಒಂದು ರೂಪಗಳಲ್ಲಿ ಅವರನ್ನ ನೋಡ್ಕೊಳ್ತಾ ಇರ್ತಾರೆ. ಸೊ ಇದನ್ನ ನೋಡಿ ಮಾಧವೇಂದ್ರ ಪುರಿಗಳಿಗೆ ಎಷ್ಟು ಆನಂದವಾಗುತ್ತೆ. ಈಶ್ವರಪುರಿ ಅಂದ್ರೆ ಅವರ ಒಂದು ಕೃಪೆಯನ್ನ ಈಶ್ವರಪುರಿಗೆ ಕೊಡ್ತಾರೆ. ಹೇಳ್ತಾರೆ ನೀನು ಯಾವಾಗ್ಲೂ ಕೃಷ್ಣನ ಒಂದು ಸ್ಮರಣೆಯಲ್ಲಿರು ಅಂತ ಹೇಳ್ಬಿಡ್ತಾರೆ. ಸೊ ಆ ಒಂದು ಸೇವೆಯ ಒಂದು ಪ್ರತಿ ಮಾಧವೇಂದ್ರ ಪುರಿಗಳಿಗೆ ಏನಾಗುತ್ತೆ, ಈಶ್ವರಪುರಿಯ ಒಂದು ಶಿಷ್ಯರಾಗಿ ಯಾರಾಗ್ತಾರೆ, ಚೈತನ್ಯ ಮಹಾಪ್ರಭುಗಳಾಗ್ತಾರೆ. ಯಾಕೆ, ಸೇವೆಯ ಒಂದು ಸ್ವರೂಪ ಗುರುಗಳ ಒಂದು ಅಡಿಯನ್ನ ಮಾತು ಅಲ್ವಾ. ಅದೇ ರೀತಿಯಾಗಿ ಏನೋ ಇನ್ನೊಬ್ರು ಇರ್ತಾರೆ, ರಾಮಚಂದ್ರ ಪುರಿ ಅಂತ ಇನ್ನೊಬ್ರು ಶಿಷ್ಯರಿರ್ತಾರೆ ಮಾಧವೇಂದ್ರ ಪುರಿಗಳಿಗೆ. ಸೊ ಅವರು ರಾಮಚಂದ್ರ ಪುರಿ ಅವ್ರು ಏನ್ ಮಾಡ್ತಾರೆ, ಅವರು ಮಾಧವೇಂದ್ರ ಪುರಿ ಸೇವೆಯಲ್ಲಿ ತೊಡಗ್ತಾ ಇರ್ತಾರ ನಮ್ಮ ಮಾತು. ಅವಾಗ ಹೇಳ್ತಾರೆ, ಓ ಯಾಕೆ ಗುರುಗಳೇ ನೀವು ಇಷ್ಟಕ್ಕೊಂದು ಕಷ್ಟ ಪಡ್ತಾ ಇದ್ದೀರಾ ಕೃಷ್ಣನ ನೆನ್ಸ್ಕೊಳ್ತಾ. ಅದನ್ನ ಅದಾದ ಹೊರತು ಬ್ರಹ್ಮ ಜ್ಯೋತಿಯ ಬಗ್ಗೆ ಆಲೋಚನೆ ಮಾಡಿ ಯಾವ ರೀತಿಯಾಗಿ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ ನಿಮಗೆ ಯಾವುದೇ ರೀತಿಯಾದ ಸಂಕಟವಾಗಲ್ಲ ಅಂತಂದಾಗ ಮಾಧವೇಂದ್ರ ಪುರಿಗೆ ಸಿಟ್ಟು ಬರುತ್ತೆ. ಇವ್ ನನ್ನನ್ನ ಕೃಷ್ಣನ ಸ್ಮರಣೆಯನ್ನ ಮಾಡ್ಬೇಡ ಅಂತ ಹೇಳ್ತಾ ಇದ್ದಾನಂತ ಅವನನ್ನ ತೊಲಗಿಸಿ ಬಿಡ್ತಾರ ನಮ್ಮ ಅಲ್ಲಿಂದ. ಸೊ ಅದು ಅವರು ಭಕ್ತಿಯನ್ನ ಬಿಟ್ಟೋಗ್ಬೇಕಾಗುತ್ತೆ ರಾಮಚಂದ್ರ ಪುರಿಗಳು. ಅದಾದ ಕಾರಣ ಆದ್ರೆ ಚೈತನ್ಯ ಮಹಾಪ್ರಭುಗಳು ಈಶ್ವರಪುರಿಯ ಒಂದು ಶಿಷ್ಯರಾಗ್ತಾರೆ. ಯಾಕೆ, ಈಶ್ವರಪುರಿ ತಮ್ಮ ಒಂದು ಗುರುಗಳ ಒಂದು ಸೇವೆಯಲ್ಲಿ ನಿರತರಾಗಿರುವ ಒಂದು ಕಾರಣ. ಸೊ ಅದಕ್ಕೆ ಗುರುವಿನ ಒಂದು ಏನಂತ ಹೇಳ್ತಾರೆ, ಅವರನ್ನ ಸಂತುಷ್ಟಿ ಪಡಿಸೋದು ಶಿಷ್ಯರ ಒಂದು ಮೊದಲನೆಯ ಒಂದು ಜವಾಬ್ದಾರಿಯನ್ನ ಮಾತು. ಸೊ ಅದಕ್ಕೆ ಅವರು ಏನ್ ಮಾಡ್ಬೇಕಾಗುತ್ತೆ, ತಮ್ಮ ಇಂಡಿಪೆಂಡೆಂಟ್ ಮೆಂಟಾಲಿಟಿ, ಸ್ವತಂತ್ರ್ಯ ಒಂದು ಬುದ್ಧಿಯನ್ನ ಅವರು ಬಿಟ್ಕೊಡ್ಬೇಕಾಗುತ್ತೆ ಅಲ್ವಾ. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ, ಒಂದು ಶಿಷ್ಯರ ಒಂದು ಹೃದಯದಲ್ಲಿ ಏನೇ ಒಂದು ಸಂತುಷ್ಟಿ ಬರ್ಲಿ ಅಲ್ವಾ, ಸಂತುಷ್ಟಿ ಬರುತ್ತೆ ಅಲ್ವಾ. ಕೆಲವೊಂದ್ಸಲ ನಾವು ಸೇವೆಯಲ್ಲಿ ನಮಗೆ ತುಂಬಾ ಆನಂದ ಆಗುತ್ತೆ, ಉಲ್ಲಾಸ ಆಗುತ್ತೆ, ಉತ್ಸಾಹ ಆಗುತ್ತೆ. ಸೊ ಈ ಒಂದು ಉತ್ಸಾಹ ಉಲ್ಲಾಸ ಒಂದು ಶಿಷ್ಯರ ಒಂದು ಹೃದಯದಲ್ಲಿ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಗುರುಗಳ ಒಂದು ಆಶೀರ್ವಾದ ಅನ್ನೋ ಮಾತು. ಎಷ್ಟು ಗುರುಗಳು ಒಂದು ಶಿಷ್ಯರ ಒಂದು ಪ್ರತಿ ಅವರಿಗೆ ಸಂತಸ ಇದೆಯೋ, ಆನಂದವಿದೆಯೋ, ಗರ್ವ ಇದೆಯೋ, ಅಷ್ಟು ಆ ಒಂದು ಶಿಷ್ಯರ ಒಂದು ಹೃದಯದಲ್ಲಿ ಆ ಒಂದು ಉಲ್ಲಾಸ ಉತ್ಸಾಹ ಕಾಣುವುದಕ್ಕೆ ಸಿಗುತ್ತನ ಮಾತು. ಯಾವಾಗ ಒಂದು ಗುರುಗಳು ಶಿಷ್ಯರಿಂದ ಏನಂತ ಹೇಳ್ತಾರೆ, ಅವರಿಗೆ ದುಃಖ ಆಗುತ್ತೋ ಅಥವಾ ಅವರಿಗೆ ಏನಂತ ಹೇಳ್ತಾರೆ ಸಂತುಷ್ಟರಾಗ್ತಾರೋ, ಅವಾಗ ನಮಗೂ ಕೂಡ ನಮ್ಮ ಒಂದು ಹೃದಯದಲ್ಲಿ ಏನಾಗುತ್ತೆ, ಆ ಒಂದು ಏನಂತ ಹೇಳ್ತಾರೆ ಆಕರ್ಷಣೆ ಭಕ್ತಿಯ ಪ್ರತಿ ಅದು ಕೂಡ ದೂರ ಆಗುತ್ತನ ಮಾತು. ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ ಸದಾ ಕಾಲ ನಾವು ಗುರುಗಳ ಒಂದು ಸಂತುಷ್ಟಿಯಲ್ಲಿ ಅವರು ಹೇಳಿರುವ ಒಂದು ಉದ್ದೇಶಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಯಾವಾಗ ಆ ರೀತಿಯಾಗಿ ಗುರುಗಳ ಒಂದು ಪ್ರಸನ್ನತೆಗೋಸ್ಕರ ನಾವು ನಮ್ಮನ್ನ ಕಾರ್ಯಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ತೇವೋ, ಅವಾಗ ಕೃಷ್ಣ ಕೂಡ ಯಾವುದೇ ಒಂದು ಡೌಟ್ ಇಲ್ಲದೆ ಕೃಷ್ಣ ಕೂಡ ಪ್ರಸನ್ನರಾಗ್ತಾರ. ಯಾಕೆ, ಗುರುಗಳು ಪ್ರಸನ್ನರಾಗಿದ್ದಾರೆ ನಮ್ಮ ಆದ ಕಾರಣ. ಮತ್ತೆ ನೆಕ್ಸ್ಟ್ ಹೇಳೋದಾಗಿದೆ, ಯಸ್ಯ ಅಪ್ರಸಾದಾನ್ ನ ಗತಿ ಕುತೋಪಿ. ಒಂದ್ ವೇಳೆ ಗುರುಗಳು ಆ ಒಂದು ಭಕ್ತರ ಅಥವಾ ಒಂದು ಶಿಷ್ಯರ
ಪ್ರತಿ ಪ್ರಸನ್ನರಾದರೆ ಅವರ ಒಂದು ಪ್ರತಿ ಅವರಿಗೆ ಏನಪ್ಪಾ ಬೇಸರಿಕೆ ಉಂಟು ಅನ್ನೋ ಇದರಲ್ಲಿ ಆದ ಏನಾಗುತ್ತೆ, ನಾ ಗತಿಗೂ ಯಾವ ಒಂದು ಗತಿಯೂ ಕೂಡ ಇಲ್ಲ ಶಿಷ್ಯರಿಗೆ. ಸೊ ಆದ ಕಾರಣ ಶಿಷ್ಯರು ದಿನಕ್ಕೆ ಏನಪ್ಪಾ ಇಲ್ಲಿ ಹೇಳಲಾಗಿದೆ 3 ಏನಂತ ಹೇಳಲಾಗಿದೆ, ಧ್ಯಾಯಸ್ತು ಅಂಸ್ತಸ್ಯ ಯಶಸ್ತ್ರಿ ಸಾಧ್ಯ. 3 ಒಪ್ಪತ್ತು ಧ್ಯಾನ ಮಾಡ್ಬೇಕು, ಗುರುಗಳ ಒಂದು ಪ್ರತಿ ಗುರುಗಳ ಒಂದು ಮಂತ್ರವನ್ನ ಹೇಳ್ಬೇಕು, ಅವರಿಗೆ ನಮನಗಳನ್ನ ಸಲ್ಲಿಸ್ಬೇಕು. ಆಕ್ಚುಲಿ ಇಲ್ಲಿ 3 ಒಪ್ಪತ್ತು ಅಂತ ಹೇಳಲಾಗಿದೆ, ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಪ್ರತಿ ನಿತ್ಯ ಪ್ರತಿ ಗಳಿಗೆ ನಾವು ಕೃತಜ್ಞತರಾಗ್ಬೇಕು. ಗುರುಗಳ ಒಂದು ಪ್ರತಿ ಇವೆಲ್ಲಾ ಒಂದು ಉಡುಗೊರೆಗಳನ್ನ ನಮಗೆ ಅವರು ಕೊಟ್ಟಿರುವ ಒಂದು ಕಾರಣ. ನಾವು ಅವಿವೇಕಿಗಳು, ಪತೀತರು, ಏನಂತ ಹೇಳ್ತಾರೆ, ಯಾವುದಕ್ಕೂ ನಾವು ಅರ್ಹರಲ್ಲ. ಆದ್ರೂ ಕೂಡ ಗುರುಗಳ ಒಂದು ಕೃಪೆಯಿಂದ ನಮ್ಮನ್ನ ಆ ಒಂದು ಆಧ್ಯಾತ್ಮಿಕ ಜಗತ್ತಿಗೆ ಕಳಿಸೋದಕ್ಕೆ ಗುರುಗಳು ಎಷ್ಟು ಮಹತ್ವದ ಒಂದು ಪಾತ್ರವನ್ನ ನಮ್ಮ ಒಂದು ಜೀವನದಲ್ಲಿ ವಹಿಸ್ತಾರೆ ಅಂತ ನೋಡ್ಬೋದು. ಮೊದಲನೇ ಶ್ಲೋಕ, ಗುರುಗಳು ನಮಗೆ ದಿವ್ಯ ಜ್ಞಾನವನ್ನ, ದಿವ್ಯ ಪ್ರೇಮವನ್ನ, ದಿವ್ಯ ಗುಣಗಳನ್ನ ನಮಗೆ ಪ್ರದಾಯಿಸ್ತಾರೆ, ಅದು ತಿಳಿಸಲಾಗಿದೆ ಮೊದಲನೇ ಶ್ಲೋಕ. 2ನೇ ಶ್ಲೋಕದಲ್ಲಿ ನಮಗೆ ಯಾವ ರೀತಿಯಾಗಿ ಕೀರ್ತನೆ ಮಾಡ್ಬೇಕು, ನೃತ್ಯ ಮಾಡ್ಬೇಕು, ಅದು ಗುರುಗಳು ನಮಗೆ ಕೊಡ್ತಾರೆ. 3ನೇ ಶ್ಲೋಕದಲ್ಲಿ ನಮಗೆ ತಿಳಿಸಲಾಗುತ್ತೆ ಯಾವ ರೀತಿಯಾಗಿ ಅರ್ಚ ವಿಗ್ರಹಗಳ ಒಂದು ಆರಾಧನೆಯಲ್ಲಿ ನಾವು ತೊಡಗಬೇಕು, ಮತ್ತೆ ಮಂದಿರ ಮರ್ಜನಾದೀಶು ಅವುಗಳಲ್ಲಿ ತೊಡಗಬೇಕು ಅನ್ನೋದು ನಮಗೆ 3ನೇ ಶ್ಲೋಕದಲ್ಲಿ ತಿಳಿಸಲಾಗುತ್ತೆ. 4ನೇ ಶ್ಲೋಕದಲ್ಲಿ ಪ್ರಸಾದದ ಒಂದು ಮಹಿತ್ಮ ಗುರುಗಳಿಂದ ನಮಗೆ ಯಾವ ರೀತಿಯಾಗಿ ಸಿಗುತ್ತೆ ಅಲ್ವಾ. ನೋಡಿ, ನಾವು ಪ್ರಸಾದ ಭಗವಂತನಿಗೆ ಅರ್ಪಣೆ ಮಾಡ್ಬೇಕಂದ್ರೆ ಅದು ಗುರುಗಳ ಮೂಲಕನೇ ಅದು ಮೇಲ್ಗಡೆ ಹೋಗೋದು ನಮ್ಮ. ಸೊ ಅವ್ರ ಗುರುಗಳಿಗೆ ಅವರು ಈ ರೀತಿಯಾಗಿ ಮೇಲಕ್ಕೆ ಹೋಗಿ ಭಗವಂತ ಸ್ವೀಕರಿಸಿ ಅದು ಪ್ರಸಾದವಾಗಿ ಮತ್ತೆ ಅದು ವಾಪಸ್ ಕೆಳಗಡೆ ನಮಗೆ ಕೊಡಲಾಗುತ್ತ ಮಾತು. ಸೊ ಪ್ರಸಾದವನ್ನ ಸ್ವೀಕರಿಸಿದಾಗ ಭಗವಂತನ ಕೃಪೆ, ಗುರು ಪರಂಪರೆಯ ಒಂದು ಕೃಪೆ ನಮಗೆ ಸಿಗುತ್ತನ ಮಾತು. ಮತ್ತೆ 5ನೇ ಶ್ಲೋಕದಲ್ಲಿ ಯುಗಲ ಸ್ಮರಣೆ, ಯಾವ ರೀತಿಯಾಗಿ ಗುರುಗಳು ಮಾಡಿ ಆ ಒಂದು ಏನು ಭಗವದ್ಧಾಮದ ಒಂದು ಲೀಲೆಗಳನ್ನ ನಮಗೆ ತೋರಿಸಿಕೊಡ್ತಾರೆ. ಮತ್ತೆ 6ನೇ ಒಂದು ಶ್ಲೋಕದಲ್ಲಿ ಯಾವ ರೀತಿಯಾಗಿ ಗುರುಗಳು ಯುಗಲ ಸೇವೆಯಲ್ಲಿ ತೊಡಗಿ ನಮಗೂ ಕೂಡ ಆ ಒಂದು ಯುಗಲ ಸೇವೆಯಲ್ಲಿ ಪಾಲ್ಗೊಳ್ಳುವ ಒಂದು ಅವಕಾಶ. ನೋಡಿ, ಯಾವ್ದೆಲ್ಲ ಸೇವೆ ನಾವು ಮಾಡ್ತಾ ಇದೀವಲ್ವಾ ಈಗ, ಅವೆಲ್ಲವೂ ಕೂಡ ಯುಗಲ ಸೇವೆ ಅನ್ನೋ ಮಾತು. ಗುರುಗಳು ನಮ್ಮನ್ನ ತೊಡಗಿಸಿದ್ದಾರೆ. ಸೊ ಅವರು ಆ ಒಂದು ಮಂಜರಿಗಳ ಸೇವೆ ಅಥವಾ ಸಖಿಗಳ ಸೇವೆಯಲ್ಲಿ ತೊಡಗಿದ್ದಾರೆ. ಸಖಿಗಳೆಲ್ಲರೂ ಕೂಡ ರಾಧಾರಾಣಿಯ ಒಂದು ಸೇವೆಯಲ್ಲಿ ತೊಡಗಿ ಅವರ ರಾಧಾರಾಣಿಯು ಕೃಷ್ಣನಿಗೆ ಆ ಒಂದು ಸೇವೆಯನ್ನ ಸಲ್ಲಿಸುತ್ತಾರೆ ನಮ್ಮ. ಸೊ ನಾವು ಮಾಡುವ ಪ್ರತಿಯೊಂದು ಸೇವೆಯ ಒಂದು ಏನಪ್ಪಾ ಗತಿ ಅಂತಂತಂದ್ರೆ ಅದು ಕೃಷ್ಣನನ್ನ ರಾಧಾರಾಣಿಯ ಮೂಲಕ ಅಲ್ಲಿ ಹೋಗಿ ಸೇರುತ್ತಾನ ಮಾತು. ಮತ್ತೆ ಕೊನೆಯದಾಗಿ ಏನು 7ನೇ ಒಂದು ಶ್ಲೋಕದಲ್ಲಿ ಯಾವ ರೀತಿಯಾಗಿ ಗುರು ಆ ಒಂದು ಕೃಷ್ಣನವನ್ನ ಪ್ರತಿನಿಧಿಸುತ್ತಾ ಇದ್ದಾರೆ, ನಮಗೆ ಆ ಒಂದು ಗೌರವ ಇರಬೇಕು ಗುರುಗಳ ಒಂದು ಪ್ರತಿ ಅನ್ನೋದನ್ನು ತಿಳಿಸಿ, ಕೊನೆಯದಾಗಿ ಗುರುಗಳ ಒಂದು ಮೂಲಕವೇ ಭಗವಂತನನ್ನ ನಾವು ತೃಪ್ತಿಪಡಿಸೋದಕ್ಕೆ ಸಾಧ್ಯ, ಅದಾದ ಹೊರತು ಯಾವ ಒಂದು ದಾರಿಯೂ ಕೂಡ ಇಲ್ಲ ಅನ್ನೋ ಒಂದು ವಿಚಾರವನ್ನ ಈ ಒಂದು ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ, ಯಾರು ಏನಂತ ಹೇಳ್ತಾರೆ, ಭಕ್ತಾದಿಗಳು ಬೆಳಗ್ಗೆ ಎದ್ದು ಈ ಒಂದು ಗುರುವಾಷ್ಟಮಕಂನ ಒಂದು ಸ್ಮರಣೆಯನ್ನ ಪ್ರತಿನಿತ್ಯ ಮಾಡ್ತಾರೋ ಅವರು ಖಂಡಿತವೂ ಕೂಡ ಭಗವದ್ಧಾಮಕ್ಕೆ ಹೋಗೇ ಹೋಗ್ತಾರೆ ಅಂತ ಒಂದು ಆಶ್ವಾಸನೆಯನ್ನು ಕೂಡ ಅವರು ನಮಗೆ ಕೊಡ್ತಾರೆ ನಮ್ಮ ಮಾತು. ಸೊ ಆದ ಕಾರಣ ಇಂತಹ ಒಂದು ಗುರುಗಳ ಒಂದು ಸೇವೆಯಲ್ಲಿ ನಾವೆಲ್ಲರೂ ಕೂಡ ಸದಾ ಕಾಲ ತಲ್ಲೀನರಾಗಿದ್ದು ಅವರ ಒಂದು ಕೃಪೆ ನಮ್ಮ ಮೇಲೆ ಎಷ್ಟಿದೋ ಅದೇ ಕಾರಣದಿಂದ ಇಂತಹ ಒಂದು ಬದಲಾವಣೆ ನಮ್ಮಲ್ಲಿ ಬಂದಿದೆ ಅನ್ನೋ ಒಂದು ವಿಚಾರವನ್ನ ನಾವೆಲ್ಲರೂ ಕೂಡ ಏನು ಸದಾಕಾಲ ಸ್ಮರಿಸುತ್ತಾ ಏನಂತ ಹೇಳ್ತಾರೆ, ಗುರುಗಳಿಗೆ ನಮ್ಮ ಒಂದು ಏನಂತ ಹೇಳ್ತಾರೆ ಅರ್ಪಣೆಗಳನ್ನ ಸಲ್ಲಿಸುವಂತ. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಒಂದು ಚರ್ಚೆಯನ್ನ ಮುಗಿಸೋಣ ಅಂತ ಈ ಒಂದು ಗುರುವಾಷ್ಟಕಂನ ಅರ್ಥವನ್ನ ನಾವು ಇವತ್ತು ದೀರ್ಘಕಾಲ ಕಲಿತುಕೊಂಡೆವು. ಸೊ ಮುಂದಿನ ಬರುವ ಒಂದು ದಿನಗಳಲ್ಲಿ ಉಳಿದ ಹಲವಾರು ವಿಚಾರಗಳ ಒಂದು ಚರ್ಚೆಯನ್ನ ಮತ್ತೆ ಇನ್ನು ಹೆಚ್ಚಿನ ಒಂದು ವಿಷಯಗಳನ್ನ ತಿಳಿಯುವ ಒಂದು ಅವಕಾಶವನ್ನ ನಾವು ಮಾಡೋಣ ಅಂತ. ಸೊ ಏನಂತ ಹೇಳ್ತಾರೆ, ಈ ಎಲ್ಲಾ ವಿಷಯಗಳಿಗೆ ಯಾವಾಗ್ಲೂ ತಾವೆಲ್ಲರೂ ಕೂಡ ಏನಾದ್ರು ಪ್ರಶ್ನೆಗಳಿದ್ದಲ್ಲಿ ಏನಾದ್ರು ಇದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹಾಕಬಹುದು. ಆ ಒಂದು ಪ್ರಶ್ನೆಗಳಿಗೆ ಏನಾದ್ರು ಇದ್ರೆ ಉತ್ತರವನ್ನ ನಾವು ಕೊಡುವ ಅಂತ, ಅಥವಾ ನಿಮ್ಮಿಂದ ಏನಾದ್ರು ಕಮೆಂಟ್ಸ್ ಅಥವಾ ಏನಾದ್ರು ಇದ್ರೆ ಅದನ್ನು ಕೂಡ ಇದರಲ್ಲಿ ಹಾಕ್ಬಹುದು. ಧನ್ಯವಾದಗಳು. ಹರೇ ಕೃಷ್ಣ.